सत्यं परं धीमहि नमस्ते प्राणेश प्रदुभवा जामनपदाः नमस्वामि नामप्रेम हनुमन् गुरुगुणा नमस्तुभ्य भीम परमर्दमकृष्टेष्ट भगवन् नमः श्रीमन्मद्वे तदश जय जय प्रणमत्कामधेनुं च तत्पुरुतरोपमं श्रीभावबोधकृत्पाद चिन्तामणिपास्महे पूज्याय राघवेन्द्राय सत्यधर्म पथाय च जतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मर्यते येन विघ्नाः प्रणश्यन्ति इत्यन्ते मनोरथाः हरि ओं हरि ओं हरि ओं ಈವಾಗಲೇ ಅಧಿಕ ಮಾಸ ಪ್ರಯುಕ್ತ ನಾವು ಜ್ಞಾನ ಯಜ್ಞವನ್ನು ತೊಡಗಿಸಿದ್ದೆವು. ಅದರಲ್ಲಿ ಇವಾಗ ಒಂದು 11ನೇ ದಿವಸ ಆಯಿತು. ಕಳೆದ 2 ದಿವಸದಲ್ಲಿ ನಾರದ ಪುರಾಣ ತಗೊಂಡಿದ್ದೆವು. ನಾರದ ಪುರಾಣದಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂತ 2 ಇದೆ. ನಾವು ಏಕಾದಶಿ ಬಂದ ಪ್ರಯುಕ್ತ ಉತ್ತರ ಭಾಗದಲ್ಲಿ ಬಂದ ಒಂದು ಕಥೆನೇ ರುಕ್ಮಾಂಗದ ಕಥೆನೇ 2 ದಿವಸ ಹೇಳಿ ನಿನ್ನ ಮುತ್ತಾಕ ಮಾಡಿದ್ದೆವು. ಇವಾಗ ಅದೇ ಪುರಾಣ ಪೂರ್ವ ಭಾಗ ಬರ್ತೇವೆ. ಅಲ್ಲಿ ಮುಖ್ಯವಾದ 2 ಕಥೆಗಳಿದೆ. ಅದು 2 ಕಥೆ ಮತ್ತೆ ಹೇಳಿ ಈ ಪುರಾಣನ ಮುತ್ತಾಕ ಮಾಡ್ತಾರೆ. ಈ ಪುರಾಣ ಪೂರ್ವ ಭಾಗದಲ್ಲಿ ಹಿಂಗಿದೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಸೌನಕಾದಿ ಮುನಿಗಳು ಎಲ್ಲ ಬ್ರಹ್ಮವಾದಿ ಮುನಿಗಳು ಅವೆಲ್ಲ ಮುಕ್ತಿಗೋಸ್ಕರ ತಪಸ್ಯರು ಮಾಡ್ತಾ ಇರ್ತಾರೆ, ಯಜ್ಞ ಯಾಗ ಮಾಡ್ತಾ ಇರ್ತಾರೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಎಲ್ಲಾರು ಊರ್ಧ್ವ ತೇಜಸ್ ಮುನಿಗಳು ಸುಮಾರು 26,000 ಪ್ಲಸ್ ಮುನಿಗಳು ಅಲ್ಲಿ ಇರ್ತಾರೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ. ಅಲ್ಲಿ ಮುನಿಗಳ ಪರಸ್ಪರ ಪುರುಷಾರ್ಥರ ಪತ್ತಿ ಡಿಬೇಟ್ ನಡೀತಾ ಇದೆ. ಪುರುಷಾರ್ಥ ಅಂದ್ರೆ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದೇ ಪುರುಷಾರ್ಥ. ಇದನ್ನ ಪತ್ತಿ ಮುನಿಬರ ಒಳಗೆ ಪರಸ್ಪರ ಸಂವಾದ ನಡೀತಾ ಇದೆ ಅಲ್ಲಿ. ಆವಾಗ ಇದರ ಕುರಿತು ನಾವು ಸೌನಕಾದಿ ಮಹರ್ಷಿ ಮನೆ ಕೇಳೋಣ ಹಂಗೆ ಅಂದ್ಬಿಟ್ಟು ಅವರೆಲ್ಲ ನಿರ್ಣಯ ತಗೊಂಡು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ. ಸೌರಾದಿ ಮುನಿ ಕೇಳ್ತಾರೆ, ಈ ಭೂಲೋಕದಲ್ಲಿ ಜನಗಳು 3 ವಿಧ ತಾಪದಿಂದ ಇದ್ದಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈ 3 ವಿಧ ತಾಪ ಅಂದ್ರೆ ಕಷ್ಟ. ಈ 3 ವಿಧದ ಜೀವ ಕಷ್ಟ ಬರುತ್ತೆ. ಈ ಕಷ್ಟದಿಂದ ಅವ್ರು ಪಾರು ಮಾಡೋದು ಕಷ್ಟವಾದೆ. ಹಂಗಿದ್ದನು ಅವರು ಹ್ಯಾಂಗ ಮುಕ್ತಿಗೋಸ್ಕರ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹಂಗೆ ತಿಳಿಸಬೇಕು ಅಂತ ಕೇಳಬಾಳೆ. ಮತ್ತು ವಿಷ್ಣು ಮೇಲೆ ಭಕ್ತಿ, ದೃಢವಾದ ಭಕ್ತಿ ಬರಬೇಕು. ಈ 3 ತಾಪಗಳನ್ನು ಇದೆ ಜನಗಳಿಗೆ. ಹಂಗಿರ್ಬಾಳೆ ಹ್ಯಾಂಗತ್ರ ಅವಳಿ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಹಂಗೆ ಅಂತ ಕೇಳ್ತಾರೆ. ಬಾಳೆ ಸೌನಕಾದಿ ಋಷಿಗಳು ಹೇಳ್ತಾರೆ, ಸಿದ್ಧಾಶ್ರಮದಲ್ಲಿ ತೋಟ ಪೌರಾಣಿಕರು ಇದ್ದಾರೆ. ಅವರು ವೇದವ್ಯಾಸ ಸಾಕ್ಷಾತ್ ಶಿಷ್ಯರು. ಯಾರು ಅಂದ್ರೆ ರೋಮಹರ್ಷಣರು, ಸುತಾಚಾರ್ಯರು ಅಂತ ಹೇಳ್ತಾರೆ. ಅವರು ಅಲ್ಲಿದ್ದಾರೆ. ಅವರು ಎಲ್ಲಾ ಪುರಾಣಗಳು ವೇದವ್ಯಾಸ ದೇವರಿಂದ ಡೈರೆಕ್ಟ್ ಆಗಿ ಪಡೆದಿದ್ದಾರೆ. ನಾವೆಲ್ಲ ಅದರತ್ತಿ ಕೇಳೋಣ ಹಂಗೆ ಅಂತ ಎಲ್ಲಾರು ಆ ರೋಮಹರ್ಷ ಸೂತಾಚಾರ್ಯರಲ್ಲಿ ಬರ್ತಾರೆ. ಸೂತಾಚಾರ್ಯ ಹೇಳ್ತಾರೆ ಅವರಲ್ಲಿ, ನಾನು ಒಂದು ಸಾರ್ತಿ ಯಾರು ಸೂತಾಚಾರ್ಯ ಹೇಳ್ತಾರೆ, ಸನಕಾದಿ ಮುನಿಗಳು ಅದಾವುದು ಬ್ರಹ್ಮಪುತ್ರ ಮಾನಸ ಪುತ್ರರು ಸನಕಾದಿ ಮುನಿಗಳು ಮೊದಲ ಸೃಷ್ಟಿ. ಸನಕರು, ಸನಂದನರು, ಸನತ್ಕುಮಾರರು, ಸನಾತನರು 4 ಪುತ್ರರುಗಳು. ಬ್ರಹ್ಮ ಮಾನಸಿಕ ಪುತ್ರರೇ ಮೊದಲ ಸೃಷ್ಟಿ. ಅವರಲ್ಲಿ ತಿಂದೆ ನಾನು ಏನು ಪುರಾಣ ಉಪದೇಶ ಪಡೆದನೋ ಅದನ್ನೇ ನಿಮ್ಮಲ್ಲಿ ಹೇಳ್ತಾನೆ, ಅದಕ್ಕೆ ಬರೋ ಫಲಗಳು ನಿಮ್ಮಲ್ಲಿ ಹೇಳ್ತಾನೆ ಅಂತೆ ನಾರದರು ಸೌನಕಾದಿ ಮುನಿಗಳು ಹೇಳ್ತಾರೆ. ಅಂತ ಮಾಡಿ ಸುತಾಚಾರ್ಯರು
ಸೌನಾದಿ ಹೇಳಿಕೊಂಡು ಈ 4 ಮಾನಸ ಪುತ್ರರು ಯಾರು ಇದ್ದಾರೋ ಅವರೆಲ್ಲ ಮುಮುಕ್ಷುಗಳು. ಆ 4 ಬ್ರಹ್ಮಪುತ್ರಗಳು ಒಂದ್ಸಾತಿ ಮೇರು ಪರ್ವತಕ್ಕೆ ಬ್ರಹ್ಮಸಭೆಗೆ ಹೋದರು. ಆವಾಗ ಅಲ್ಲಿ ಗಂಗಾ ನದಿ ಕ್ರಾಸ್ ಮಾಡ್ಲಿಕ್ಕೆ ಅವರು ಪಾರ್ ಮಾಡ್ಲಿಕ್ಕಿತ್ತು. ಆ ಗಂಗಾ ನದಿಲಿ ಒಂದು ಸೀತಾಂಬ ವಾಟರ್ ಫಾಲ್ಸ್ ಇತ್ತು. ಅಲ್ಲಿ ಈ ಸನಕಾದಿ ಮುನಿಗಳು ಸ್ನಾನ ಮಾಡಿ ಆನ್ಮೀಗ ಮಾಡ್ಕೊಂತ ಎಲ್ಲ ಮಾಡಿದ್ರು. ಆ ಸಮಯದಲ್ಲಿ ನಾನು ಅಲ್ಲಿ ಹೋದೆ ಅಂತ ನಾರದರು ಹೇಳ್ತಾರೆ. ಅವರು ಸನಕಾದಿ ಮುನಿಗಳು ಸ್ನಾನ ಜಪ ಎಲ್ಲ ಮಾಡಿಕೊಂಡು ತಯಾರ ಮೇಲೂ ನಾನು ಅವರಲ್ಲಿ ಭೇಟಿಗನ್ನು ಮಾತು ಕೊಟ್ಟೆ. ನಾನು ಏನು ಕೇಳಿದೆ ಅದರಲ್ಲಿ ಅಂದ್ರೆ, ಪರಮಾತ್ಮನ್ ಗುಣಗಳು ಲಕ್ಷಣಗಳು ಏನು, ಮತ್ತು ಜ್ಞಾನ ಅಂದ್ರೆ ತಪಸ್ಸು ಅಂತ ಹೇಳ್ತಾ ಅಲ್ಲ, ಅದರ ಲಕ್ಷಣ ಏನು, ಅತಿಥಿ ಪೂಜೆ ಎಂಬುದು ಏನು, ಇಂಥ ಮಾರಿ ಬೇರೆ ಬೇರೆ ಗುಪ್ತವಾದ ವಿಷಯಗಳು ನಾರದರು ಅಲ್ಲಿ ಪ್ರಶ್ನೆ ಮಾಡ್ತಾರೆ ಸನಕಾದಿ ಮುನಿಗಳು. ಅಲ್ಲಿ ಮೊದಲೇ ಸನಕಾದಿ ಮುನಿಗಳು ನಾರದರಲ್ಲಿ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಳೆ. ಸೃಷ್ಟಿ ಕ್ರಮನೆಲ್ಲ ಡೀಟೇಲ್ ಹೇಳ್ತಾರೆ. ಆವಾಗ ಋಷಿಗಳು ಕೇಳ್ತಾರೆ ಸುತಾಚಾರ್ಯರಲ್ಲಿ, ಲಕ್ಷಣ ಕೇಳಿದ ಭಕ್ತಿ ಲಕ್ಷಣ ಏನು ಹಂಗಂತೆ ಕೇಳ್ತಾ ಇದ್ಮೇಲೆ ಸುತಾಚಾರ್ಯರು ಹೇಳ್ತಾರಂತೆ, ಸನಕರು ಹೇಳ್ತಾರೆ ನಾರದರಿಗೆ, ಈ ವಿಷಯದಲ್ಲಿ ಮಾರ್ಕಂಡೇಯರು ಒಂದು ವೃತ್ತಾಂತ ನಿಮಗೆ ತಿಳಿಪಡಿಸ್ತಾನಪ್ಪ. ಪ್ರಳಯ ಕಾಲ ಮುಡಿದ ಮೇಲೂ ಯಾವ ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದು ಸೃಷ್ಟಿ ಕ್ರಮ ಮಾಡಬೇಕು ಅಂತ ಯೋಗ ನಿದ್ರೆಯಿಂದ ಕಣ್ಣು ತೆಗಿತಾನೋ ಆಗ ಅವನ ಮುಂದೆ ಮಾರ್ಕಂಡೇಯರು ಇದ್ರು. ಆಗ ಪರಮಾತ್ಮ ಮಾರ್ಕಂಡೇಯರಿಗೆ ಉಪದೇಶ ಮಾಡಿದ, ಅದನ್ನ ಹೇಳ್ತಾನೆ ಕೇಳು ಹಂಗಂತೆ ಸನಕರು ನಾರದರು ಹೇಳ್ತಾರೆ. ಮೃಗಂಟು ಅಂತ ಒಂದು ಮುನಿಪ, ಅವ ಸಾಲಗ್ರಾಮ ತೀರ್ಥದಲ್ಲಿ 10,000 ವರ್ಷಕ್ಕ ಮೇಲೆ ತಪಸ್ ಮಾಡ್ತಾ ಇದ್ದ. 10,000 ವರ್ಷದ ಮೇಲೆ ತಪಸ್ ಮಾಡಿ ಆ ತಪಸ್ಸುಂಡಿಯ ಇಂಪ್ಯಾಕ್ಟ್ ಅದರಿಂದ ದೇವೇಂದ್ರ ನನ್ನ ಪದವಿ ಏನಾದ್ರು ಡೇಂಜರ್ ಬತ್ತೋ ಆಪತ್ತ ಬತ್ತೋ ನೆನ್ಸಿಂಟು ಕ್ಷೀರಸಾಗರ ಮಲಿಪಿದ ಶ್ರೀ ವಿಷ್ಣುತ್ಲಿ ಹೋತಾನ. ಇಂಥ ಮಗಂಡು ಋಷಿಗಳು ತಪಸ್ ಬಂದಿದ್ದಾರೆ, ದೇವಲೋಕ ಎಲ್ಲ ಭಯಭೀತ ಆಗ್ತಾ ಇದೆ, ನೀವೇನಾರು ಹಾದಿ ಮಾಡಬೇಕು ಅಂತ ಹೇಳುವಾಲೆ ಪರಮಾತ್ಮ ಇಂದ್ರನಿಗೆ ಆಶ್ವಾಸ ಕೊಡಿಸಿ ನಾನು ನೋಡ್ಕಿಂತಾನೆ ಅಂತ ಹೇಳಿ ಅವ ಪರಮಾತ್ಮ ಮೃಗಂಡು ಋಷಿ ಮುಂದೆ ಪ್ರತ್ಯಕ್ಷ ಆಗಿ ಅವನಿಗೆ ದರ್ಶನ ಕೊಡ್ತಾನ. ಮೃಗಂಡು ಋಷಿಗಳು ಬಹಳ ಸಂತೋಷ ಹೊಂದಿ ಅವ್ರ ಮೇಲೆ ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಮೃಗಂಡು ಋಷಿಗಿನ ಆಲಿಂಗನ ಮಾಡಕ್ಕಿಂತ ಅವ್ರ ಭಕ್ತಿ ಮೆಚ್ಚಿ ಆಮೇಲೆ ಹೇಳ್ತಾನ, ಹೇ ಮುನಿಯೇ, ನಿನ್ನ ಭಕ್ತಿ ನಾನು ಬಹಳ ಮೆಚ್ಚಿದೆ, ನಾನೇ ನಿನ್ನ ಪುತ್ರನ ಅವತಾರ ಮಾಡ್ತಾನೆ ಹಂಗೆ ಅಂತ ಹೇಳಿಬಿಟ್ಟು ಅವ ಮರಜೋಗ್ತಾನ. ಮೃಗುಂಡ ಋಷಿಗಳು ತನ್ನ ತಪನೆ ಮುಗಿಸಿಕೊಂಡು ಬರ್ತಾರೆ. ಆಮೇಲೆ ಅವರು ಮದುವೆ ಮಾಡ್ಕೊಂತಾರೆ. ಮದುವೆ ಮಾಡ್ಕೊಂಡು ಅವರಿಗೆ ಒಂದು ಮಗ ಹುಟ್ಟುತ್ತಾನ, ಅವನೇ ಮಾರ್ಕಂಡೇಯ. ಆ ಮಾರ್ಕಂಡೇಯದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಮಾರ್ಕಂಡೇಯ ಋಷಿಯ ಮೃಗುಂಡು ಋಷಿಯಲ್ಲಿ ಅವತಾರ ಮಾಡಿದ್ದಾನ ಹಂಗಂತೆ ನಾರದ ಪುರಾಣ ನಮಗೆ ತಿಳಿಸುತ್ತೆ. ಆವಾಗೆ ಪರಮಾತ್ಮ ಮಾರ್ಕಂಡೇಯ ಋಷಿಗೆ ಒಂದು ವರ ಕೊಟ್ಟಿದ್ದಾನ. ಏನಪ್ಪಾ ಅಂದ್ರೆ, ನೀ ಯಾವಾಗಲೂ ಚಿರಂಜೀವಿಯ ಇರಬೇಕು, ಚಿರಂಜೀವಿಯ ಇರಬಿ, ಮತ್ತು ಪುರಾಣ ಸಂಹಿತ ನೀನೇ ರಚನೆ ಮಾಡ್ತಾ ಇದ್ದಿ ಇಡುವಿ ಹಂಗಂತೆ ಒಂದು ವರನು ಕೊಟ್ಟಿದ್ದಾನ ಮಾರ್ಕಂಡೇಯ ಋಷಿಗೆ. ಅವ ಚಿರಂಜೀವಿ ಇದ್ದ ಕಾರಣ ಪ್ರಳಯ ಕಾಲದಲ್ಲಿ ಕೂಡ ಅವನಿಗೆ ಮರಣ ಆಗಲ್ಲ. ಪರಮಾತ್ಮನತ್ಲೇ ಅವ ಯೋಗ ನಿದ್ರೆ ಎಷ್ಟು ಕಾಲ ಬಂದು ಮಾಡಿದ್ನೋ
ಅಷ್ಟು ಕಾಲ ಪರ್ಯಂತ ಆ ಮಾರ್ಕಂಡೇಯ ಋಷಿ ಪರಮಾತ್ಮ ಮುಂದೆಯೇ ನಿಂತುಂಡೇ ಇದ್ದಂತೆ. ಹಂಗಂತೆ ಹೇಳುತ್ತೆ ಪುರಾಣ. ಆವಾಗ ಪರಮಾತ್ಮ ಮಾರ್ಕಂಡೇಯ ಋಷಿಗೆ ಭಕ್ತಾಂಬವ ಯಾರು, ಭಕ್ತಿ ಅಂದ್ರೆ ಏನು ಹಂಗಂತೆ ಪರಮಾತ್ಮ ಮಾರ್ಕಂಡೇಯ ಋಷಿಗೆ ಹೇಳ್ತಾನ. ಅವಾಗ ಬಹಳ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಭಕ್ತರು ಯಾರು ಅಂತೆ, ಯಾರೊಂದು ಮನುಷ್ಯ ಮತ್ತೊಬ್ಬರಲ್ಲಿ ಕಾರುಣ್ಯದಿಂದ ಇರ್ತಾನೋ, ಮತ್ತೊಬ್ಬರಲ್ಲಿ ದೋಷವೇ ನೋಡ್ಲಂಗಿರ್ತಾನೋ, ಬೇರೆ ಏನು ಅಪೇಕ್ಷೆ ಡಿಸೈರ್ ಇಲ್ಲಂಗಿರ್ತಾನೋ, ಮತ್ತು ತನ್ನ ಇಂದ್ರಿಯಗಳನ್ನ ಗೆದ್ದಿದ್ದಾನೋ, ತಾನು ಮಾಡೋ ಕರ್ಮದಲ್ಲಿ ನಿಷ್ಕಾಮವ ಮಾಡ್ತಾನೋ, ಶಾಂತ ಚಿತ್ತನ ಇದ್ದಾನೋ, ಇವನೊಂದು ಭಕ್ತ ಅಂತ ತಿಳ್ಕೋ ಹಂಗೆ ಹೇಳ್ತಾನೆ. ಎರಡನೇದು, ತನ್ನ ಮನಸ್ಸು, ತನ್ನ ವಾಕು, ತನ್ನ ದೇಹ ಇದರಿಂದ ಇನ್ನೊಬ್ಬರಿಗೆ ಪೀಠ ಕೊಳ್ಳಂಗೆ ಹಂಗಿದ್ದಾನೋ ಅವನು ಒಂದು ಭಕ್ತ ಅಂತ ತಿಳ್ಕೋ. ಮತ್ತು ಹೇಳ್ತಾನ, ಈ ದ್ರವ್ಯ ಎಂಬುದು ಧನ ಧಾನ್ಯಗಳು, ಇದನ್ನ ಶೇಖರ ಮಾಡೋದ್ರೆ ಕುರಿ ಇಟ್ಟುಂಟು ಅದನ್ನ ಯಾಂಗ ಮಲ್ಟಿಪ್ಲೈ ಮಾಡೋದು ಹಂಗಂತೆ ಆ ಎಣ್ಣ ಇಲ್ಲಂಗೆ ಯಾರಿದ್ದಾನೋ ಅವನು ತಿಳ್ಕೊ. ಮತ್ತು ಸ್ವಭಾವತಃ ಭಗವಂತನ ಕಥೆಗಳು ಕೇಳೋ ಒಂದು ರುಚಿ ಯಾರತ್ತಿದೋ ಸ್ವಾಭಾವಿಕ, ಅವನ ಭಕ್ತ ಅಂತ ತಿಳ್ಕೊ. ಮತ್ತು ಯಾರು ತನ್ನ ತಾಯಿ ತಂದೆನೆ, ತಾಯಿನ ಗಂಗಾದೇವಿ ರೂಪದೀನು, ತಂದೆನ ವಿಶ್ವನಾಥ ರೂಪ ಪರಮಾತ್ಮ ರೂಪದಲ್ಲಿ ಯಾರು ತಂದೆ ತಾಯಿನ ಮಹಿಷಿ ಅವರಿಗೆ ಸೇವೆ ಮಾಡ್ತಾರೋ ಅವರು ನನ್ನ ಪರಮ ಭಕ್ತ ಅಂತ ತಿಳಿಸೋಗ್ತಾ. ಮತ್ತು ಯಾರು ಇನ್ನೊಬ್ಬರಿ ಗುಣವೇ ನೋಡ್ತಾರೋ, ದೋಷಗಳನ್ನ ಬಿಟ್ಟುಬಿಟ್ಟು ಅವರೇ ನನ್ನ ಭಕ್ತರು. ಮತ್ತು ಯಾರು ಧರ್ಮಶಾಸ್ತ್ರದಲ್ಲಿ ನಿರಸ್ತರಾಗಿದ್ದಾರೋ, ಸತ್ಯವಾದಿಯಾಗಿದ್ದಾರೋ, ಮತ್ತು ಸಾಧು ಜನಗಳಿಗೆ ಸೇವೆ ಮಾಡ್ತಾರೋ ಅವರು ನನ್ನ ಭಕ್ತರು ಅಂತ ತಿಳ್ಕೊ. ಮತ್ತು ಯಾರು ಬ್ರಾಹ್ಮಣ ವರ್ಗಕ್ಕೂ ಗೋವುಳಿಯವನು ಹಸುಗಳಿಗೂ ಸೇವೆ ಮಾಡ್ತಾರೋ ಅವರು ನನ್ನ ಭಕ್ತ ಅಂತ ತಿಳ್ಕೊ. ಮತ್ತು ತುಳಸಿ ಗಿಡ ಅದನ್ನ ಯಾರು ಪೂಜೆ ಮಾಡಿ ಅದನ್ನೊಂದು ದೈವ ತಿಳ್ಕೊಂಡು ಆ ಎಲೆನ ಪರಮಾತ್ಮನಿಗೆ ಅರ್ಪಿಸಿ ಆ ನಿರ್ಮಾಣನೆ ತನ್ನ ಕಿವಿ ಒಳಗೆ ಧಾರಣ ಮಾಡ್ತಾರೋ ಅವರು ನನ್ನ ಭಕ್ತ ಅಂತ ತಿಳ್ಕೊ. ಮತ್ತು ಯಾರು ತನ್ನ ವರ್ಣಾಶ್ರಮ ಧರ್ಮನ ಬಿಡಲಾಂಗ ಅತಿಥಿ ಸತ್ಕಾರನು ಮಾಡಿ ಇರ್ತಾರೋ ಅವರು ನನ್ನ ಭಕ್ತ ಅಂತ ತಿಳ್ಕೊ. ಮತ್ತು ಜಲದಾನ, ಅನ್ನದಾನ ಮತ್ತು ಏಕಾದಶಿ ವ್ರತ ಇದು ಮಾಡೋರು ನನ್ನ ಪರಮ ಭಕ್ತರು ಹಂಗಂತೆ ಇನ್ನೂ ಎಷ್ಟೋ ವಿಷಯಗಳು ಹೇಳ್ತಾ ಇದ್ದಾರೆ. ಮಾರ್ಕಂಡೇಯರು ಎಲ್ಲ ಕೇಳ್ಕೊಂಡು ತಾರಗ್ರಾಮ ತೀರ್ಥಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ತಪಸ್ ಮಾಡಿ ಅವರು ಇರ್ತಾರೆ. ಹಂಗಂತೆ ಮಾರ್ಕಂಡೇಯ ಋಷಿ ಅಲ್ಲಿ ಮುತ್ತಾಯ್ತು ಮಾಡ್ತಾರೆ. ಆ ಮಾರ್ಕಂಡೇಯ ಋಷಿ ಶ್ರೀ ಬುದ್ಧಾಂತವೇ ಭಾಗವತದಲ್ಲಿ ಕೊನೆ ಅಧ್ಯಾಯದಲ್ಲಿ ಮಾರ್ಕಂಡೇಯ ಋಷಿಗೆ ಪರಮಾತ್ಮ ಅವರ ಭಕ್ತಿ ಮೆಚ್ಚಿ ಏನು ವರ ಬೇಕು ಅಂತ ಕೇಳ್ಬೇಡ. ಇದು ಬಂದು ನಾರದ ಪುರಾಣವಿಲ್ಲ, ಭಾಗವತಿ ಪುರಾಣ ಬರೋದು ಸಂಕ್ಷಿಪ್ತ ಹೇಳ್ತಾನೆ. ಅಲ್ಲಿ ಮಾರ್ಕಂಡೇಯರು ಪರಮಾತ್ಮ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾರೆ, ನಿಂಗೆ ಏನ್ ವರ ಬೇಡ ಅಂತ ಕೇಳ್ಬೇಳೆ ಸ್ವಾಮಿ, ಪ್ರಳಯ ಅಂತ ಹೇಳ್ತಿರ್ಲ, ಪ್ರಳಯ ನನ್ನ ಕಣ್ಣು ಮುಂದೆ ನೋಡ್ಬೇಕು ಹಂಗಂತೆ ಅವರು ಹೇಳುವಾಳೆ. ಪರಮಾತ್ಮ ಅವರಿಗೆ ಪ್ರಳಯನ ತೋರಿಸ್ತಾನ, ಹಂಗಂತೆ ತೋರಿಸಿ ಅವರಿಗೆ ಅನುಗ್ರಹ ಮಾಡ್ತಾನ ಅಂತ ಹೇಳಿ ಆ ಭಾಗವತ ಪುರಾಣ ಮುತಾಪ ಹೇಳ್ತೆ. ಮತ್ತು ಸನಕರು ನಾರದರಿಗೆ ಮೇಲೂ ಕಂಟಿನ್ಯೂ ಮಾಡ್ತಾರೆ. ಭಗೀರಥ ಹಂಗೆ ಎಂಬುದು ನಿಮ್ಗೆಲ್ಲ ಗೊತ್ತು. ಭಗೀರಥ ಅಂದ್ರೆ ನಮಗೆ ಕ್ಯಾಪು ಬರೋದು ಭಗೀರಥ ಪ್ರಯತ್ನ, ಗಂಗಾನ ಭೂಲೋಕ ತಂದವ, ಇಷ್ಟೇ ನಮಗೆ ಗೊತ್ತು. ಅದ ಭಗೀರಥನು ವೃತ್ತ ಅಂತ ನಾರದ ಪುರಾಣ ಭಾಗವತ ಇಲ್ಲದ ವಿಷಯಗಳು ನಾರದ ಪುರಾಣದಲ್ಲಿ ಹೇಳತ್ತ ಭಗೀರಥನ ಪತ್ತಿ. ಅದರ ಪ್ರತಿ ನಾವು ಸ್ವಲ್ಪ ತಿಳ್ಕೊಂಬೋಣ.
ತನಕರು ಹೇಳ್ತಾರೆ, ಸೂರ್ಯವಂಶದಲ್ಲಿ ಬಾಹು ಅಂಗಿದ್ದು ರಾಜ ಇದ್ದಪ್ಪ, ವೃಕಾಂಬೋ ರಾಜನ ಮಗ. ಅವ ಬಾಲ ಧರ್ಮಿಷ್ಠ. ಅವ ಸಗರ ಕುಲಕ್ಕೆ ಉದ್ಧಾರ ಆಗಲಿಕ್ಕೆ ಕಾರಣವಾಗಿದ್ದವಪ್ಪ ಅವ. ಹಂಗಂತ ಹೇಳಿ ಅವನ ಪತಿ ಮಾತಾಡ್ತಾ ಇದ್ದಾರೆ. ಅವನ ಕಾಲದ ಒಳಗೆ ಅವನ ಪುಣ್ಯದಿಂದ ಆ ದೇಶದಲ್ಲಿ ಭೂಮಿ ಒಳಗೆ ಏನು ದವಸ ಧಾನ್ಯಗಳು ಬೆಳೀತು, ಅದು ಬಂದು ಬೀಜ ಏನು ಹಾಕ್ಲಾಂಗೆ, ಆ ಭೂಮಿನ ಏನು ಉಳುಲಾಂಗೆ, ಟಿಲ್ ಮಾಡ್ಲಾಂಗೆ ಧಾನ್ಯ ದವಸಗಳು ಅದೇ ಬೆಳಿಲಿಕ್ಕೆ ಆರಂಭಿಸಿಕ್ಕುಂತೆ. ಅಂತ ಮಾದಿರಿ ಸಮೃದ್ಧಿ ಅವನ ದೇಶದಲ್ಲಿತ್ತು. ಅಷ್ಟು ಪುಣ್ಯಾತ್ಮ ಅವ. ಅಂತ ಮಾದರಿ ಇರುವಾಳೆ ಅವನಿಗೆ ತನ್ನ ಪುಣ್ಯದಿಂದ, ತನ್ನ ಕೀರ್ತಿಯಿಂದ ಇಷ್ಟು ಸಮೃದ್ಧಿ ನಮ್ಮ ದೇಶದಲ್ಲಿ ಇದೆಯಂತೆ ಅವನಿಂದ ಸ್ವಲ್ಪ ಗರ್ವ ಬಂತಂತೆ, ಅಸೂಯೆ ಬಂತಂತೆ. ಆವಾಗ ಅಸೂಯೆಯಿಂದ ಏನಾಗುತ್ತೆ ಅಂದ್ರೆ, ಅಲ್ಲಿ ಅವನ ಶತ್ರುಗಳು, ಕ್ಷತ್ರಿಯರು, ಕಾಳಂಗ ಕುಲದಲ್ಲಿ ಬಂದ ಕ್ಷತ್ರಿಯರು ಅವನ ಕೂಡ ಯುದ್ಧ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಅವನಿಗೆ ಅಸೂಯಾಮ ದೋಷ ಬಂದ ಕಾರಣ ಆ ಯುದ್ಧದಲ್ಲಿ ಅವನ ಸೋಲಿಸುತ್ತಾರೆ. ಸೊ ಹಿ ಗೆಟ್ಸ್ ಡೆಫೀಟೆಡ್. ಅವನಿಗೆ 2 ಹೆಂಡತಿರು, 2 ಹೆಂಡತಿರು ಕರ್ಕೊಂಡು ರಾಜ್ಯನ ಕಳ್ಕೊಂಡು ಅವ ರಾಜ್ಯ ಬಿಟ್ಟು ಹೊರಗೆ ಬಂದು ಕಾಡಿಗೆ ಹೋತಾನ. ಕಾಡಿಗೆ ಹೋಗ್ತಾ ಇರುವಾಗಲೇ ಅಲ್ಲಿ ಒಂದು ಸರೋವರದಲ್ಲಿ ನೀರು ಕುಡಿಲಿಕ್ಕೆ ಹೋಗ್ಬೇಕಿದ್ದು ಹೋವಾಳೆ ಅಲ್ಲಿ ಇರೋ ಪಕ್ಷಿಗಳೆಲ್ಲ ಇವರು ನೋಡಿ ಹಂಚಿಕೊಂಡು ಹೆದರಿಕೊಂಡು ದೂರ ಓಡಿ ಹೊಟ್ಟೋತೆ. ಅಲ್ಲಿ ನೀರು ಕುಡಿದ್ಬಿಟ್ಟು ಆಸ್ವಾದ ಮಾಡಿಕೊಂತಾರ. ಅಲ್ಲಿ ಪಕ್ಕದಲ್ಲೇ ಒಂದು ಆಶ್ರಮ ಇದೆ, ಅವ್ರವ್ರ ಆಶ್ರಮ. ದೂರದಿಂದ ಆಶ್ರಮ ಕಲಿತೇವನಿಗೆ. ಅಟ್ಲಾಗಿ ಈ ಬಹಳ ದೂರ ನಡೆದ ಬಂದ ಆಯಾಸ, ವಯಸ್ಸುನ ಆಯಿತು, ವೃದ್ಧ, ಅವನಿಂದ ಮೇಲೆ ನಡಲಿಕ್ಕಾಲ ಮತ್ತು ಮೈ ಬೆಳಗ್ಗೆ ವ್ಯಾಧಿ ಪೀಡಿಸಿರ್ತದೆ. ವ್ಯಾಧಿ ಪೀಡ ಮಾಡಿ ಅವ ಆಶ್ರಮ ಹೋಲಿಕ್ಕೆ ಮುಂಚೆಯೇ ಅವನಿಗೆ ದೇಹ ಅಂತ ಆಗಿಡ್ತು. ಆವಾಗ ಅವನು ಹೆಂಡತಿ ಒಬ್ಬಳು ಗರ್ಭಿಣಿ ಇರ್ತಾಳೆ. ದೇಹ ಅಂತ ಆದವನ್ನೇ ಅವನಿಗೆ ಅಂತ್ಯ ನಮಸ್ಕಾರ ಮಾಡಲಿಕ್ಕೆ ಹೆಂಡತಿಯರು ಇರ್ತಾರೆ. ಈ ಗರ್ಭಿಣಿಯಾದ ಹೆಂಡತಿ ಏನ್ ಮಾಡ್ತಾಳೆ, ತಾನು ಸಹಗಮನ ಮಾಡಬೇಕು ಅಂತ ತಯಾರು ಮಾಡ್ತಾ ಇರ್ತಾಳೆ. ಆವಾಗ ಆ ಆಶ್ರಮದಿಂದ ಅವರವರ ಮುನಿ ಅಲ್ಲಿ ಬರ್ತಾರೆ. ನೀ ಏನ್ಮ ಕಾರ್ಯ ಮಾಡ್ತಾ ಇದ್ದಿ, ಸಹಗಮನ ಮಾಡ್ಲಿಕ್ಕೆ ಅಂತ ಹೊರಟಿದ್ದೀಯಾ, ಇದು ಬಂದು ಈ ಕಾಲದಲ್ಲಿ ಉಚಿತ ಇಲ್ಲ. ಇದಕ್ಕೆ ಅಂದ್ರೆ ನೀ ಗರ್ಭಿಣಿ ಸ್ತ್ರೀಯ ಇದ್ದಿ. ಮತ್ತು ಹೇಳ್ತಾರೆ, ತನ್ನ ಜ್ಞಾನ ದೃಷ್ಟಿಯಿಂದ ನಿನ್ನ ಉದರದಲ್ಲಿ ಏನು ಮಗು ಇದೋ ಅದು ಬಹಳ ಪುಣ್ಯಕರವಾದ ಕೆಲಸ ಮಾಡ್ಲಿಕ್ಕೆ ಹುಟ್ಟೋತಮ್ಮ. ಅದನ್ನ ನೀವು ಶಾಸ್ತ್ರ ಪ್ರಕಾರ ನೀವು ಸಹಗಮನ ಮಾಡ್ಲಿಕ್ಕೆ ಇಲ್ಲ, ಅದಕ್ಕೋಸ್ಕರ ಇದು ಉಚಿತ ಇಲ್ಲ ಅಂತ ಹೇಳಿ ಅವನು ಸಹಗಮನ ಮಾಡೋದ್ರಿಂದ ಅವನ ತಡೆದುತ್ತಾರೆ. ಅವಳು ಮುನಿಗಳ ಮಾತು ಕೇಳಿ ತನ್ನ ಗಂಡನಿಗೆ ಏನು ಅಂತ್ಯಷ್ಟಿ ಮಾಡ್ಬೇಕು ಮಾಡಿಬಿಟ್ಟು ಮುನಿಗಳ ಜೊತೆಗೆ 2 ಹೆಂಡತಿರು ಅವರ ಆಶ್ರಮಕ್ಕೆ ಬರ್ತಾರೆ. ಆ ಆಶ್ರಮದಲ್ಲಿ ಇರ್ತಾರೆ. ಮುನಿಗಳು ಶಿಷ್ಯರಿಗೆ ಸೇವೆ ಮಾಡ್ತಾ ಇರ್ತಾರೆ. ಈ 2 ಹೆಂಡತಿಲಿ ಯಾವ ಹೆಂಡತಿ ಕೂಸು ಇಲ್ಲವೋ ಅವಳಿಗೆ ಒಂದು ಅಸೂಯೆ ಬರುತ್ತೆ. ಈ ಗರ್ಭವತಿ ನೋಡಿ ಏನ್ ಮಾಡ್ತಾಳೆ, ಅವಳನ್ನ ವಿಷ ಇಟ್ಟು ಕೊಲ್ಲಬೇಕು ಅಂತ ಅವಳಿಗೆ ವಿಷ ಕೊಟ್ಟಿರ್ತಾಳೆ. ಆದರೆ ಆ ಆಶ್ರಮ ವಾತಾವರಣದಿಂದನೂ ಮತ್ತು ಅವರ ಮುನಿ ಆಶೀರ್ವಾದದಿಂದನೂ ಆ ವಿಷ ಗರ್ಭಿಣಿ ಸ್ತ್ರೀಗೆ ಏನು ಮಾಡೋದಿಲ್ಲ. ಅವಳು ಮೊದಲಿನಿಂದ ಕೂಸು ಹುಟ್ಟತ್ತೆ. ಸಂಸ್ಕೃತದ ಒಳಗೆ ಸಾಗರ ಅಂದ್ರೆ ವಿಷ ಅಂತ ಹೆಸರು, ಪಾಯ್ಸನ್. ಅದನ್ನವೇ ಆ ವಿಷದ ಕೂಡವೇ ಆ ಕೂಸು ಪ್ರವೇಶ ಆದ ಮೇಲೆ ಆಯ್ದ ಕಾರಣ ಆ ಋಷಿಗಳು ಮುನಿಗಳು ಆ ಕೂಸಿಗೆ ಸಾಗರ ಅಂತ ನಾಮಕರಣ ಮಾಡ್ತಾರೆ. ಕೂಸು ಚಂದ ಬೆಳೀತಾ ಬಂತು. ಮುನಿಗಳು ಅವರಿಗೆ ಎಲ್ಲ ಶಾಸ್ತ್ರಜ್ಞಾನ, ಅಸ್ತ್ರಜ್ಞಾನ, ಶಸ್ತ್ರಜ್ಞಾನ ಎಲ್ಲ ಅವರಿಗೆ ಮಾಡಿಕೊಡ್ತಾರೆ. ಕೂಸು ಬೆಳೀತಾ ಇದೆ. ಕೂಸು ಒಂದು ವಯಸ್ಸು ಬೆಳೆದ ಮೇಲೂ ತನ್ನ ಅಮ್ಮನ ಕೇಳತ್ತೆ, ಅಮ್ಮ ನಂಗೆ ಅಪ್ಪ ಯಾರು, ಅಪ್ಪನ ಪತಿ ಏನೂ ಹೇಳಲ್ಲ. ಹಂಗಿದ್ದು ಕೂಸು ತನ್ನ ತಾಯಿ ಕೇಳುತ್ತಾಳೆ.
ಅವ ತಾಯಿ ಎಲ್ಲಾ ವೃತ್ತಾಂತವನ್ನು ಹೇಳ್ತಾರೆ. ಇಂಥ ಆಯ್ತುಮ್ಮ ಜಾನಂಗ ಕ್ಷತ್ರಿಯರು ನಿಮ್ಮ ಅಪ್ಪಂತೆ ಯುದ್ಧ ಮಾಡಿ ಸೋಲ್ಸಿರು, ಆಮೇಲೆ ಅದರಿಂದ ನಾವು ರಾಜ್ಯ ತೊರೆದು ಇಲ್ಲಿ ಬಂದು ಸೇರಿದ್ದೆವು. ದಾರಿಯ ಹತ ಆಯ್ತುಂಬಾಳೆ ಅವನಿಗೆ ಅಸಾಧ್ಯ ಕೋಪ ಬರುತ್ತೆ. ಆ ಯಾರು ಕ್ಷತ್ರಿಯರು ನಮ್ಮ ತಂದೆನ ವಧ ಮಾಡಿರೋ ಅದನ್ನೇ ನಾನು ರಿವಂಜ್ ತೆಗೆಯಬೇಕು, ಅವನು ಕೂಡ ಯುದ್ಧ ಮಾಡೋದನ್ನ ಸೋಲಿಸ್ತಾರೆ ಅಂದ್ಬಿಟ್ಟು ಆ ಸಮಯವೇ ಒಂದು ಬಾಣ ತಗೊಂಡು ಒಂದು ಬಿಲ್ಲು ತಗೊಂಡು ಹೊರಡ್ತಾ ಇರುವಾಗಲೇ ದಾರಿ ಒಳಗೆ ಆ ಕುಲ ಪುರೋಹಿತರು ವಸಿಷ್ಠರು ಬರ್ತಾರೆ. ವಸಿಷ್ಠರಲ್ಲಿ ಅವ ಹೇಳ್ತಾನ, ಇಂಥ ಮಾದಿ ಅವಶ್ಯ ಹೋಗಪ್ಪ, ನಿಂಗೆಲ್ಲ ಜಯ ಅದಿಂದ ಆಸುದ ಮಾಡ್ತಾರೆ. ಅಲ್ಲಿ ಹೋಗಿ ಆ ಕ್ಷತ್ರಿಯ ರಾಜರುಗಳು ಯಾರ ತಂದೆ ಸೋಲ್ಸಿರೋ ಎಲ್ಲಾನು ಒಂದೇ ಬಿಲ್ಲಿಂದ ಎಲ್ಲಾನು ಧ್ವಂಸ ಮಾಡ್ತಾ ಬರ್ತಾನ. ಅದನ್ನೆಲ್ಲ ಕೆಲವು ಕ್ಷತ್ರಿಯರು ಅವನಿಗೆ ಹೆದರಿಕೊಂಡು ಓಡಿ ವಸಿಷ್ಠರು ಕಾಲ್ಗೊಳ ಬಿಡ್ತಾರೆ. ಆದರೆ ವಸಿಷ್ಠ ಸಮ ಹೊಂದಿ ಕಾಪಾಡಿಸ್ಬೇಕು ಅಂಬಾಳೆ ಅವನ್ನೆಲ್ಲ ಹಿಂದೆ ಬಾಳಿಸಿದ್ದು ಇವ ಸಾಗರ ಬರ್ತಾನ. ಅವ್ರನ್ನ ವಧ ಮಾಡ್ಲಿಕ್ಕೆ ಆ ವಸಿಷ್ಠರು ಅವನಿಗೆ ಉಪದೇಶ ಮಾಡಿ ಕರ್ಮ ಅಂದ್ರೆ ಏನು ಎಲ್ಲ ಹೇಳಿ ಅವನ ವಧ ಮಾಡೋದ್ರಿಂದ ಅವನ ಸ್ಟಾಪ್ ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ ಮೇಲೂ ಅವನಿಗೆ ವಿದರ್ಭ ದೇಶದಲ್ಲಿ ಕಾಶ್ಯಪ ರಾಜ, ಅವನ 2 ಹೆಣ್ಣು ಮಕ್ಕಳು ಕೇಶಿನಿ ಮತ್ತು ಸುಮತಿ, 2 ಹೆಣ್ಣು ಮದುವೆ ಅವನಿಗೆ ಮದುವೆ ಮಾಡಿರ್ತಾರೆ ವಸಿಷ್ಠರು. ಅವ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾನ. ಒಂದು ಸಾರ್ತಿ 2 ರಾಣಿಗಳು ಅವರು ಅವನಿಗೆ ಬರ್ತಾರೆ, ನಮಗೆ ಪುತ್ರ ಭಾಗ್ಯ ಆಗಬೇಕು, ನೀವೇ ನಮಗೆ ಆಶೀರ್ವಾದ ಮಾಡಬೇಕು ಹಂಗಂತ ಹೇಳುವಾಗಲೇ ಅವರು ಮನೆಗಳು ಯೋಚನೆ ಮಾಡಿಬಿಟ್ಟು ಅವರತ್ತಿ ಕೇಳ್ತಾರೆ. 2 ಆಪ್ಷನ್ ಕೊಡ್ತಾನೆ, ಆದರೆ ಯಾರು ಏನ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಹೇಳುವಾಗಲೇ ಬೈ ಒಂದು ಆಪ್ಷನ್ ಹಿಂದೆ ಒಂದೇ ಒಂದು ಮಹಾ ಹುಟ್ಟುವ ಅವನಿಂದ ನಿಮ್ಮ ಕುಲವೇ ಉದ್ಧಾರ ಆಗೋದು. 2ನೇ ಆಪ್ಷನ್ ಹಿಂದೆ 60,000 ಮಕ್ಕಳು ಹುಟ್ಟೋರು, ನಿಮಗೆ ತುಂಬ ಸಂತಾನ ಭಾಗ್ಯ ಒಂದೇ ಸಿಕ್ಕೋದು. 2 ಆಪ್ಷನ್ಲಿ ಯಾರು ಏನ್ ಬೇಕೋ ಸೆಲೆಕ್ಟ್ ಮಾಡ್ರಿಂತೆ ಆ ಕೇಶಿನಿ ಮತ್ತು ಸುಮತಿ ಹೇಳ್ತಾರೆ. ಅವರ ಮನೆ ಆ ಕೇಶಿನಿ ಬಂದು ನಂಗೆ ಒಂದೇ ಮಹಾ ಸಾಕು ಹಂಗೆ ಅಂತ ಕೇಳ್ತಾರೆ. ಸದಾ ತುಂಡು ಹೇಳುವಾಗಲೇ ಕೇಶನಿಗೆ ಒಂದು ಮಹಾ ಹುಟ್ಟುತ್ತಾನ. ಅವನ ಹೆಸರು ಅಸಮಂಜಸ ಅಂತ ಹೆಸರು. ಈ ಕಥೆಗಳು ಕೊಂಚ ಭಾಗವತದಲ್ಲಿ ಬಂದಿದೆ. ಇಲ್ಲಿ ನಾರದ ಪುರಾಣ ಕೊಂಚ ವಿಸ್ತಾರ ಹೇಳ್ತಾರೆ. ಅಸಮಂಜಸದ ಒಂದೇ ಒಂದು ಪುತ್ರ, ಇನ್ನೊಬ್ಬಳಿಗೆ 60,000 ಮಕ್ಕಳು ಹುಟ್ಟುತ್ತಾರೆ. ಅಸಮಂಜಸ ಕೊಂಚ ದುಷ್ಟನ ಅರ್ಥಾನ. ಅವ ದುಷ್ಟನ ಅರಿದುಕೊಂಡು ಈ 60,000 ಮಕ್ಕಳು ಅವನ ಹಿಂಬಾಲಿಸಿಕೊಂಡು ಎಲ್ಲ ದುಷ್ಟರಾಗಿ ಈ ಸಾಗರನಿಗೆ ರಾಜನ ತಂದೆಗೆ ಪೀಡಗೊಳ್ಳಿಕ್ಕೆ ಆರಂಭಿಸ್ತಾರೆ. ಇದೇನಪ್ಪ ಅದು ಹಿಂಗೆ ಆಗಿರ್ತಲ್ಲ ಹಂಗಂತೆ. ಅವನಿಗೆ ಮಾತ್ರ ಇಲ್ಲ, ದೇವಲೋಕಕ್ಕೆ ಹೋಗಿ ಅಲ್ಲಿನೂ ದೇವತೆಗಳಿಂದ ಪೀಡಗೊಳ್ಳಿಕ್ಕೆ ಆರಂಭಿಸ್ತಾರೆ. ಆವಾಗ ದೇವತೆಗಳು ಕ್ಷೀರಸಾಗರಕ್ಕೆ ಹೋಗಿ ಪರಮಾತ್ಮನಿಗೆ ಕೇಳ್ತಾರೆ, ಇಂಥ ಸಕರಂ ಪುತ್ರರಿಂದ ನಮಗೆಲ್ಲ ದಿನಾಲು ಪೀಡ ಬರ್ತಾ ಇದೆ, ಇದಕ್ಕೆ ಏನ್ ದಾರಿ ಕೇಳ್ಬಾಳೆ. ಅವರೆಲ್ಲ ನಾನು ಒಂದು ದಾರಿ ಮಾಡ್ತಾನೆ ಆಶ್ವಾಸ ಪಡಿ ಅದನ್ನ ಕಳಿಸಿಡ್ತಾನ. ಆವಾಗ ಸಕರ ರಾಜ ಒಂದು ಅಶ್ವಮೇಧ ಯಾಗ ಮಾಡ್ಬೇಕಂತ ಯೋಜನೆ ಮಾಡಿ ಅದಕ್ಕೆ ಬೇಕಾದ ಇದೆಲ್ಲ ಮಾಡ್ತಾ ಇರ್ತಾನ. ಅಶ್ವ ಅಂದ್ರೆ ಕುದುರೆ, ಸಂಸ್ಕೃತಿ ಅಶ್ವ ಅಂದ್ರೆ ಕುದುರೆ. ಅಶ್ವಮೇಧ ಯಾಗಕ್ಕೆ ಏನಪ್ಪಾ ಅಂದ್ರೆ ಅಶ್ವನ ಆ ದೇಶದಲ್ಲಿ ಆ ನಾಡಿನ ಎಲ್ಲಾ ಸಲ್ಲಿ ತಿರುಗಿಸಿ ಬಿಟ್ಟು ಎಲ್ಲಾ ರಾಜರಲ್ಲಿ ಕಪ್ಪು ಕಾಣಿಕೆ ತಗೊಂಡು ಯಾವ ರಾಜ ಎದುರಿಸ್ತಾನೋ ಅವನ ಯುದ್ಧದಲ್ಲಿ ಸೋಲಿಸಿ ಮಾಡೋದೇ ಆ ಕೊನೆಯಲ್ಲಿ ಆ ಯಾಗ ಪೂರ್ತಿ ಆದಾಗ ಅಶ್ವನ ಬಲಿ ಕೊಡೋದೇ ಅಶ್ವಮೇಧ ಯಾಗ. ದೊಡ್ಡ ಯಾಗ ಎಲ್ಲಾದ್ರಿಂದ ಮಾಡೋದು ಸಾಧ್ಯ ಇಲ್ಲ. ದೊಡ್ಡ ಚಕ್ರವರ್ತಿಗಳು ರಾಜರೇ ಮಾಡೋರು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಆವಾಗ ದೇವೇಂದ್ರ ಏನ್ ಮಾಡ್ತಾನ, ಈ ಅಶ್ವನ ಕಲಿತನ ಮಾಡುತ್ತಾನ. ಅಶ್ವನ ಈ ಯಾಗ ಪೂರ್ತಿ ಹಾಕುಡ್ದು ಅಂತ. ಈ ಯಾಗ ಪೂರ್ತಿ ಆದ್ರೆ ಅವನಿಗೆ ಇಂದ್ರ ಪದವಿ ಬರೋ ಒಂದು ಯೋಗ್ಯ ಸಿಕ್ಕತ್ತೆ. ಅದು ಆಬಾರ್ದು ಒಂದು ದೇವೇಂದ್ರ ಅಶ್ವನ ಕಲಿತನ ಮಾಡಿ ಪಾತಾಲೋಕಿಗೆ ಕೊಂಡೋಯ್ ಅಲ್ಲಿ ಕಪಿಲನಾಮಕ ಪರಮಾತ್ಮ ಸಮಾಧಿನಲ್ಲಿ ಧ್ಯಾನ ಮಾಡ್ತಾ ಇರ್ತಾನ. ಅವರ ಮುಂದೆ ಕಟ್ಟಿ ಹಾಕಿಟ್ಟು ಬಂದಿರ್ತಾನ. ಇಲ್ಲಿ ಕುದುರೆ ಬಂದು ಕಣ್ಣಾಗೋಯ್ತು. ತನ್ನ 60,000 ಮಕ್ಕಳನ್ನು ಎಲ್ಲಾರನ್ನು ಅವ ಕುದುರೆ ಎಲ್ಲಿದ್ದೆ ಹುಡುಕಿನ ಬಂದಿದ್ದೆ ಸಕಲ ರಾಜ ಹೇಳುವಾಗಲೇ 60,000 ಮಕ್ಕಳು ಎಲ್ಲಾ ದಿಕ್ಕಳಿಗೆ ಹೋಗಿ ನೋಡ್ತಾರೆ. ಭೂಲೋಕದಲ್ಲಿ ಮಂತ್ರ ಇಲ್ಲ,
ಮೂರು ಲೋಕಕ್ಕೂ ಹೋಗ್ತಾರೆ. ಭೂ ಭೂ ಸ್ವಗ ಎಲ್ಲ ಲೋಕದಲ್ಲಿ ಎಲ್ಲಿ ಕೂಡ ಸಿಕ್ಕೋದಿಲ್ಲ. ಕಳಿಸಿದ 60,000 ಮಕ್ಕಳು ಏನ್ ಮಾಡ್ತಾರೆ, ಭೂಮಿನ ಅಲ್ಲಲ್ಲಿ ತೋಂಡುತ್ತಾರೆ, ಎಲ್ಲ ದಿಕ್ಕಲ್ಲಿ ತೋಂಡಿ ಬರೀ ಪಾತಾಳ ಲೋಕ ಹೋಗ್ತಾರೆ. ಅಲ್ಲಿ ಹೋಗಾಳೆ ಅಲ್ಲಿ ಆ ಪರಮಾತ್ಮ ಕಪಿಲ ಪರಮಾತ್ಮ ಕಣ್ಣು ಮುಚ್ಚಿಂಡು ಸಮಾಧಿ ನಿಲೆಯಲ್ಲಿ ಇದ್ದಾನೆ. ಸಮಾಧಿ ನಿಲೆಯಿಂದ ಏನಪ್ಪಾ ಅಂದ್ರೆ ತನ್ನಲ್ಲೇ ಪರಮಾತ್ಮನ ಐಕ್ಯ ಮಾಡಿ ನೋಡೋದು, ಬಾಕಿ ಹೊರಗೆ ಏನಿದೆ ಎಂಬುದು ಏನು ಎಚ್ಚರಿಕೆ ಇರ್ತವ್ರಿಗೆ, ಅದೇ ಸಮಾಧಿ ನಿಲೆ. ಆಮೇಲೆ ಬಾಳ ಇವರಿಗೆ ಇವತ್ತನ ದೇವರು ಎಂಬುದು ಗೊತ್ತಿಲ್ಲ. ಇವ ಏನೋ ಒಂದು ಕಳ್ಳ, ಅವ್ರ ಮುಂದೆ ಕುದುರೆ ಕಟ್ಟಿ ಇದೆ ಕಳೀತಾರೆ, ತುಂಬಾ ಆಕ್ಟ್ ಮಾಡ್ತಾ ಇದ್ದಾನಂತೆ. ಅವನ ಗೇರಿ ಖಂಡೆ ಮಾಡಿ ಅವನ ಹಿಂಸೆ ಪಡಿಸಲಿಕ್ಕೆ ಆರಂಭಿಸ್ತಾರೆ. ಹಿಂಸೆ ಪಡಿಸುವಾಲೆ ಸಮಾಧಾನದಿಂದ ಕಪಿಲ ಪರಮಾತ್ಮ ಕಣ್ಣು ತೆರೆದು ನೋಡ್ತಾನ. ಅವನ ಕಣ್ಣು ತೆರೆದು ನೋಡಿದ ಆ ತಕ್ಷಣದಲ್ಲಿ ಅವನ ಕಣ್ಣಿಂದ ಅಗ್ನಿ ಜ್ವಾಲ ಬಂದು 60,000 ಮಕ್ಕಳು ಹತರ ಆಗಿರ್ತಾರೆ, ಭಸ್ಮ ಆಗಿರ್ತಾರೆ, ಅಲ್ಲೇ ಬಿದ್ದುಬಿಡ್ತಾರೆ. 60,000 ಮಕ್ಕಳು ತಿರುಗಿ ಬರಲ್ಲ. ಈ ಅಸಮಂಜ ಜಾಗ ನಿಂತೋಯ್ತು. ಅವಾಗ ಏನ್ ಮಾಡ್ತಾನ, ಅಸಮಂಜನೂ ಇಲ್ಲ, ತನ್ನ ಮಗನೂ ಯಾರೂ ಇಲ್ಲ. ಇವಾಗ ಅಸಮಂಜನೆ ಒಂದು ಪುತ್ರ ಇರ್ತಾನ, ಅವನ ಹೆಸರು ಅಂಶುಮ ಅಂತ ಹೆಸರು. ಅಸಮಂಜ ಒಂದು ದುಷ್ಟ, ಅದ ಮಗ ಬಹಳ ಧರ್ಮಿಷ್ಠ, ವಿಷ್ಣು ಭಕ್ತ. ಈ ರಾಜ ಏನ್ ಮಾಡ್ತಾನ, ಆ ಯಾವ ಅಂಶುಮ ಅನುಭವ ಅಡ್ಡಾನೋ ಪೌತ್ರ, ಅವನೇ ತನ್ನ ಪುತ್ರನ ದತ್ತು ತಗೊಂತಾನ. ದತ್ತು ತಗೊಂಡ ಮೇಲೂ ಅವನ ಮುಂದೆ ಇಟ್ಟು ಈ ಯಾಗನ ಮುಂದೆ ಬರ್ಸಾನ ಅಂತ ಹೇಳುವಾಲೆ ಆ ಅಂಶುಮ ಅಂತ ಹೇಳ್ತಾನ, ನೀವು ಹೋಗಿ ಕುದುರೆನೆ ಇಲ್ಲಿಂದ ಕರ್ಕೊಂಡು ತಂಡಿಲಿಂದ ಕರ್ಕೊಂಡು ಬಾಪ, ಯಾಗ ನಡೆಸಬೇಕು ಅಂತ ಹೇಳ್ಬಾಳೆ. ಅವನು ಹೋತಾನ. ಅವನು ಎಲ್ಲಿ ಹೋಗಿ ಸಿಕ್ಕಲಾಂಗೆ ಕೊನೆಯಲ್ಲಿ ತನ್ನ ಮೂದಾದೆರಗಳು ಇದ್ದ ಅದೇ ಪಾತಾಳಕ್ಕೆ ಹೋತಾನ. ಅಲ್ಲಿ ನೋಡುವಾಳೆ ಎಲ್ಲರೂ ಹತರಾಗಿ ಬಿದ್ದಿದ್ದಾರೆ. ಅಲ್ಲಿ ಪರಮಾತ್ಮ ಸಮಾಧಿಯಲ್ಲಿ ಇದ್ದಾನ. ಅಲ್ಲಿ ಹೋದವನೇ ಕಪಿಲಪ್ಪ, ಇವನೇ ಪರಮಾತ್ಮನ ಇರಬೇಕು ನೆನ್ಸಿಂದು ಇವ ಸಾತ್ವಿಕ ಆದ ಕಾರಣ ಅಲ್ಲಿ ಸ್ತೋತ್ರ ಮಾಡ್ತಾನ ಪರಮಾತ್ಮನೇ. ಬಹಳ ಸ್ತೋತ್ರ ಮಾಡಿದ ಮೇಲೂ ಪರಮಾತ್ಮ ಅವನಿಗೆ ಪ್ರತ್ಯಕ್ಷ ಆಗಿ ಅವನಿಗೆ ಹೇಳ್ತಾನ, ಅವ ನಿಂಗೇನ್ ಬರಬೇಡು, ನಿನ್ ಸ್ತೋತ್ರನ ಬಾಳೆ ಸಂತೋಷ ಆಗಿದ್ದಾನೆ, ನಿಂಗೇನ್ ಬರಬೇಕು ಕೇಳು ಬಾಳೆ ಅವ ಹೇಳ್ತಾನ. ಇಂಥ ಮಾದರಿ ನಾನು ಮೂದಾದರೆಲ್ಲ ಸತ್ಯ ಬಿದ್ದಿದ್ದಾರೆ, ಅದೆಲ್ಲ ಸದ್ಗತಿ ಆಗ್ಬೇಕು, ಅದಕ್ಕೆ ನೀವು ಅನುಗ್ರಹ ಮಾಡ್ಬೇಕು ಅಂಬಾಳೆ ಕಪಿಲ ಪರಮಾತ್ಮ ಹೇಳ್ತಾನ. ಇವಾಗಾದ್ರೂ ಸದ್ಗತಿ ಆಗೋದಿಲ್ಲಪ್ಪ, ನಿನ್ನ ಮೊಮ್ಮಗ ಒಬ್ಬ ಹುಟ್ಟೋತಾನ, ಅವನ್ ಮೂಲವ ಗಂಗೆ ನದಿ ಬಂದು ಗಂಗೆ ನದಿ ಸ್ಪರ್ಶ ಆಮೇಲೆ 60,000 ಜನಗಳು ಮುಕ್ತಿ ಹೊಂದುತ್ತಾರೆ. ಇವ ಆಗೋದಿಲ್ಲ, ನೀ ಕುದುರೆಯನ್ನು ತಗೊಂಡು ಹೋಗು ಹಂಗಂತೆ ಕಪಿಲ ಪರಮಾತ್ಮ ಹೇಳಿದ ಮೇಲೂ ಆ ಕುದುರೆಯನ್ನು ತಗೊಂಡು ಬರ್ತಾನ. ಅಪ್ಪಂಕಿ ಒಪ್ಪಿಸ್ತಾನ. ಯಾಗ ನಡೀತೆ, ಯಾಗ ಪೂರ್ತಿ ಆಗುತ್ತೆ. ಹಿಂಗೆ ಇರುವಾಳೆ ಆ ಅಂಶುಮಾನಿಗೆ ದಿಲೀಪ ಅಂತ ಒಂದು ಮಗ. ದಿಲೀಪನ ಹುಟ್ಟಿದನೇ ಭಾಗೀರಥ. ಈ ಸನಕರು ಆ ದಿಲೀಪನ್ ಕಥೆನ ಹೇಳಂಗೆ ಡೈರೆಕ್ಟ್ ಭಾಗೀರಥನ ಕಥೆಗೆ ಬರ್ತಾರೆ. ಭಾಗೀರಥ ಜೋಡಿ ಚಕ್ರವರ್ತಿ, ಧರ್ಮಿಷ್ಠ, ಎಲ್ಲಾ ಶಾಸ್ತ್ರದಲ್ಲಿ ಪಾರಂಗತ. ಅವನ ನೋಡಿ ದೇವತೆಗಳೇ ಬರ್ತಾ ಇದ್ದರಂತೆ, ಅಷ್ಟು ದೊಡ್ಡ ವ್ಯಕ್ತಿ ಭಾಗೀರಥ. ಒಂದ್ಸಾತಿ ಏನಪ್ಪಾ ಆಯ್ತು ಅಂದ್ರೆ ಧರ್ಮರಾಜ ಅವನ ಭೇಟಿ ಮಾಡಿ ಬಂದ. ಭೇಟಿ ಮಾಡೋ ಪರಸ್ಪರ ಸಂಭಾಷಣೆ ನಡೀತಾ ಇತ್ತು. ಆವಾಗ ಧರ್ಮರಾಜರಲ್ಲಿ ಭಾಗೀರಥ ಕೇಳ್ತಾನ, ಧರ್ಮ ಹಂಗಂದ್ರೆ ಏನು, ಅದು ಫಲಗಳು ಏನು, ಹಂಗಿದೆ ಏನೇನೋ ಪ್ರಶ್ನೆ ಜಾಸ್ತಿ ಕೇಳ್ತಾ ಇರ್ತಾನ. ಉತ್ತಮ ಧರ್ಮ ಎಂಬುದು ಏನು ಹಂಗಿದೆ ಎಲ್ವಾಳೆ ಧರ್ಮರಾಜ ಹೇಳ್ತಾನ. ಉತ್ತಮ ಧರ್ಮ ಏನಪ್ಪಾ ಅಂದ್ರೆ ಪೂರ್ತ ಕರ್ಮ ಅಂತ ಹೇಳ್ತಾರೆ. ಪೂರ್ತ ಕರ್ಮ ಏನಂದ್ರೆ ಕೊಳ ಬೆಟ್ಟೋದು, ಬಾವಿ ತೋಡೋದು, ಸರೋವರ ತೋಡೋದು, ಇಂಥ ಮಾದರಿ ಪರೋಪಕಾರಕ್ಕೆ ನೀರು ವ್ಯವಸ್ಥೆ ಮಾಡ್ತಾರೋ ಇದೇ ಶ್ರೇಷ್ಠ ಧರ್ಮ ಅಂತ ಧರ್ಮರಾಜ ಭಾಗೀರಥನ ಹೇಳ್ತಾ ಇರುವಾಳೆ. ಇದು ಸಂಬಂಧವ ಒಂದು ಚಿಕ್ಕ ಕತೆ ಧರ್ಮರಾಜ ಭಾಗೀರಥನ ಹೇಳ್ತಾನ. ಒಂದು ಕಾಲದಲ್ಲಿ ಗಂಡ ದೇಶ ಎಂಬ ಒಂದು ಪ್ರದೇಶದಲ್ಲಿ ವೀರಭದ್ರ ಒಂದು ರಾಜ ಇದ್ದಪ್ಪ. ಅವನ ಹೆಂಡತಿ ಹೆಸರು ಚಂಪಕ ಮಂಜರಿ ಅಂತ ಹೆಸರು ಹೆಂಡತಿಗೆ. ಅವನಿಗೆ ಒಂದು ಸೇನಾಧಿಪತಿ ಇದ್ದರು, ಅವನ ಹೆಸರು ಏನಪ್ಪಾ ಅಂದ್ರೆ ಬುದ್ಧಿಸಾಗರ. ಈ ರಾಜ ಬುದ್ಧಿಸಾಗರ ಸೇನಾಪತಿ ಜೊತೆಯಲ್ಲಿ ಒಂದ್ಸಾರ್ತಿ ಬೇಟ ಆಡ್ಲಿಕ್ಕೆ ಹೋದ್ರೆ
ಕಾಡಿ ಹೋತಾನ. ಕಾಡಿ ಅರದು ತಿರುದು ಅಲ್ಲಿ ಬಾಳೆ ದಾಹ ಹೊಂದಿ ನೀರಡಿಕೆ ಆಗತ್ತೆ. ಸುತ್ತಿಮಿತ್ತಿಯಲ್ಲಿ ನೀರು ಕಾಣೆ. ಸೇನಾದಿ ನೀರು ಹುಡಿಕೊಂಡು ಕೊದ್ದು ಹೊವಾಳೆ ಅಲ್ಲಿ ಒಂದು ಸರೋವರ ನೀರಿಲ್ಲ ಅಂದಿರುತ್ತೆ. ಆ ರಾಜನು ಈ ಬುದ್ಧಿಸಾಗರನು ಅಲ್ಲಿ ಬಂದು ಆ ಡ್ರೈ ಪಾಂಡ್ ಇದೆಲ್ಲ ಅದನ್ನ ತೋಟುತ್ತಾರೆ. ತೋಂಡುವಾಳೆ ಸ್ವಲ್ಪ ನೀರು ಬರುತ್ತೆ. ಆ ನೀರು ಕುಡಿದು ದಾದ ಶಾಂತಿ ಹೊಂದಿದ್ದಾಳೆ. ಈ ಬುದ್ಧಿಸಾಗರ ಹೇಳ್ತಾನ ರಾಜಂತ್ರಿ, ಈ ರಾಜನೇ, ಇದು ಏನೋ ಒಂದು ಕಾಲಗಳ ದೊಡ್ಡ ಸರೋವರ ಇರಬೇಕು. ಇವ ಬಂದು ಹಿಂಗೆ ಎಲ್ಲ ಡ್ರೈ ಆಗಿದೆ. ನಾವು ಇದಕ್ಕೆ ನನ್ನ ತಿರುಗು ತೋಂಡಿ ದೊಡ್ಡ ಕೊಳವಾಂಗ ಮಾಡಿ ಸುತ್ತೀರಿ ಕಾಂಪೌಂಡ್ ವಾಲ್ ಹಾಕಿ ಈ ಕಾಡು ಒಳಗೆ ಮಾಡ್ರೆ ಇಲ್ಲಿರೋ ಪ್ರಾಣಿಗಳೆಲ್ಲ ನೀರ ಅವಸ್ಥೆ ಆಗತ್ತಲ್ಲ ಹಂಗಂತ ಹೇಳ್ಬಾಳೆ. ಅವಶ್ಯವ ಮಾಡು ಅಂತ ಹೇಳ್ತಾನ. ಬುದ್ಧಿಸಾಗರ ಅದೇ ಮನೆ ಮಾಡ್ತಾನ. ಇದೆಲ್ಲ ಧರ್ಮರಾಜ ಭಾಗೀರಥನ ಹೇಳ್ತಾನ. ಆವಾಗ ಧರ್ಮರಾಜ ಹೇಳ್ತಾನ, ಈ ಸ್ಥಳ ಮುಂಚಿನ ಕಾಲದಲ್ಲಿ ಯಾಂಗಪ್ಪ ಆಯ್ತು ಅಂದ್ರೆ ಸರೋವರ ಬರಲಿಕ್ಕೆ ಮುಂಚೆ ಈ ಕಾಡು ಬೆಳಗ್ಗೆ ಈ ಸ್ಥಳದಲ್ಲಿ ಒಂದು ಸೈಕತಗಿರಿ ಒಂದು ಚಿಕ್ಕ ಪಕ್ಷಿ ತನ್ನ ಮೂಕಿಂದ ಆ ಸ್ಥಳದಲ್ಲಿ ಮೂಕಿಂದ ನೋಡ್ತಾ ಇತ್ತು. ನೋಡುವಾಳೆ ಸ್ವಲ್ಪ ನೀರು ಬಂತು. ಅದನ್ನ ಕುಡಿದು ದಾಹ ಅದು ತೃಪ್ತಿ ಆಯಿತು. ಸ್ವಲ್ಪ ನೀರಿದ್ದ ಕಾರಣ ಬಾಕಿ ಪಕ್ಷಿಗೂ ಅದು ನೀರು ವ್ಯವಸ್ಥೆ ಆಯಿತು. ಆಮೇಲೆ ಸ್ವಲ್ಪ ದಿವಸದಲ್ಲಿ ಏನಪ್ಪ ಆಯ್ತು ಅಂದ್ರೆ ಒಂದು ಹಂದಿ ಪಿಗ್ ಅದು ಬಂತು. ಅದು ಬಂದು ಆ 2 ಇಂಚು ಹೋಲು ಪಕ್ಷಿ ಮಾಡಿದ್ದಾನೆ ಪರದರ ತೋಂಡಿತ್ತು. ತೋಂಡಿ ಅದು 2 ಫೀಟ್ ಹಳ್ಳ ಬಾಳಾಗ ಮಾಡಿ ನೀರು ಇನ್ನೂ ಬರಾಂಗ ಮಾಡಿ ಬಾಕಿ ಮೃಗಗಳಿಗೇನು ನೀರು ಬರ್ಲಿ ಅಂತ ಅದು ತೋಡ್ಲಿಕ್ಕೆ ಆರಂಭಿಸ್ತು. ಕೊಂಚ ಕಾಲಕ್ಕೆ ಆಮೇಲೆ ಇನ್ನೊಂದು ದೊಡ್ಡ ಪಕ್ಷಿ ಕಾಳಿ ಎಂಬ ಪಕ್ಷಿ ಅದು ಬಂತು. ಆ 2 ಫೀಟ್ ಏನು ಗುಣಿ ತೋಂಡಿತ್ತೋ ಆ ಹಂದಿ ಅದನ್ನ ಇನ್ನೂ ತೋಂಡಿ ಅಲ್ಲಿ ನೀರು 2 ತಿಂಗಳಿಗೆ ನೀರು ಇರಂಗೆ ವ್ಯವಸ್ಥೆ ಮಾಡಿಕೊಂತೆ. ಅಲ್ಲಿರೋ ಆ ಮೃಗಗಳಿಗೆ ಉಪಾಯ ಮಾಡಿಕೊಂತೆ. ಸ್ವಲ್ಪ ದಿವಸ ಆದ್ಮೇಲೂ ಒಂದು ಯಾನೆ ಬಂತು. ಯಾನೇನು ಅದನ್ನ ಇನ್ನೂ ಡೀಪನ್ ಮಾಡಿ ಅದು ಇನ್ನೂ ದೊಡ್ಡ ಕೊಳವ ಮಾಡಿಕೊಂತೆ. 6 ಅಡಿ ಡೀಪು ಆ ಕೊಳ ಆ ಸರೋವರ ನಿರ್ಮಾಣ ಆಯ್ತು. ಆ ನೀರು ಹಂಗೆ ಹೊರ ಬರ್ಲಿಕ್ಕೆ ಆರಂಭಿಸ್ತು. 3 ತಿಂಗಳಿಗೆ ಬೇಕಾದ ನೀರು ಅದು ಇದಂಗೆ ಅಲ್ಲಿ ಆಯ್ತುಪ್ಪ. ಅದು ಎಲ್ಲ ಕಾಡಿಗಿರೋ ಮೃಗಗಳಿಲ್ಲ, ಅದು ತುಂಬಾ ಆಯ್ತು. ಆಮೇಲೆ ದಿನಕ್ರಮೇಣ ಆಸ್ ಇಯರ್ಸ್ ಗೋನ್ ಆ ಪಾಂಡ್ ಒಂದು ಡ್ರೈಅಪ್ ಆಯಿತು. ಅದಕ್ಕೆ ಆಮೇಲೆ ತಾನೆ ಬುದ್ಧಿಸಾಗರ ಅಂಬವ ಆ ಸೇನಾಧಿಪತಿ ಬಂದು ಅದನ್ನು ತಿರುಗು ನಿರ್ಮಾಣ ಮಾಡಿದ್ದಾನ. ಹಂಗೆ ಈ ಕಥೆಯನ್ನು ಹೇಳ್ತಾರೆ. ಈ ಕಥೆ ಹೇಳುವಾಳೆ ಈ ಬುದ್ಧಿಸಾಗರನಿಗೆ ಡೈರೆಕ್ಟ ವೈಕುಂಠ ಪದವಿ ಸಿಕ್ಕಿತ್ತು ಅಂತ ನಾರದ ಪುರಾಣ ಹೇಳುತ್ತೆ. ಏಕೆಂದ್ರೆ ಅವ ಆ ಕೊಳನೆ ನಿರ್ಮಾಣ ಮಾಡಿ ಅದು ಮಾಡಿದ ಕಾರಣ ಆಗತ್ತೆ. ಹಂಗೆ ಧರ್ಮರಾಜ ಭಾಗವತನ ಹೇಳ್ಬಿಟ್ಟು ಹೇಳ್ತಾನ, ನಾ ನಿನ್ನ ಭೇಟಿ ಮಾಡಿದ ಕಾರಣವೇ ಬೇರೆ. ಈ ಕಥೆ ಹೇಳಿ ಗೊತ್ತಲ್ಲ, ನಂಗೆ ಭೇಟಿ ಮಾಡಿದ ಕಾರಣ ಹಿಂಗಿದಪ್ಪ ಭಾಗೀರಥ. ನಿನ್ನ ಮೂದಾದೆಲೆಗಳು 60,000 ಜನಕ ಮೇಲೆ ಯಾರು ಇದ್ದಾರೋ ಅವ್ರನ್ನ ಉದ್ಧಾರ ಮಾಡಬೇಕಾದ ಕರ್ತವ್ಯ ನಿನ್ನತ್ತಿ ಇದಪ್ಪ. ನೀ ಅದು ಮಾಡಿ ಆಗಬೇಕು. ಅದಕ್ಕೆ ನೀ ಏನ್ ಮಾಡಬೇಕು, ಆಕಾಶದಿಂದ ಗಂಗೆ ಅದು ಕೈಲಾಸದಿ ಇದೆ, ಅದನ್ನ ನೀ ಬಂದು ಭೂಮಿಗೆ ತಂದು ಪಾದಾಳಕ್ಕೂ ತಗೊಂಡೋಗಿ ಅದಕ್ಕೆ ನೀವು ಎಲ್ಲ ಮಾಡ್ಬೇಕು ವ್ಯವಸ್ಥೆ. ಹಂಗೈತೆ ಇದನ್ನ ನಿಂತು ಹೇಳಲಿಕ್ಕೆ ನಾ ಬಂದಿದ್ದಾನೆ. ಹಂಗಿತ್ತ ಧರ್ಮರಾಜ ಹೇಳ್ತಾನ. ಮತ್ತು ಧರ್ಮರಾಜ ಅವನಿಗೆ ಅಷ್ಟಾಕ್ಷರ ಮತ್ತು ದ್ವಾದಶಾಕ್ಷರ ಮಂತ್ರ ಇದೆಲ್ಲ ಉಪದೇಶ ಮಾಡಿಬಿಟ್ಟು ಆವಾಗ ಭಾಗೀರಥ ಆ ಗಂಗೆ ತಲ್ಲಿಗೆ ಹೋದ ಹಿಮಾಲಯ ಪ್ರದೇಶಕ್ಕೆ ಹೋಗ್ತಾ ಇರುವಾಳೆ ಭೃಗು ಮಹರ್ಷಿ ಆಶ್ರಮ ಬರ್ತೆ. ಭೃಗು ಮಹರ್ಷಿಗೆ ಅವನು ಸತ್ಕಾರ ಮಾಡಿ ಅವರ ಮೂಲಕ ಉಪದೇಶ ಎಲ್ಲ ಪಡಿತಾನ. ಮತ್ತು ಅವರು ಅನುಜ್ಞೆಯಿಂದ ಮೇಲೆ ಅವ ತನ್ನ ಪ್ರಯಾಣ ಮಾಡ್ತಾನ. ಅವಾಗ ಮಾದೇಶ್ವರ ಆಗ್ಬೋದು ದೇಶ ಕ್ಷೇತ್ರ. ಆ ಮಾದೇಶ್ವರ ಕ್ಷೇತ್ರದಲ್ಲಿ ಅವ ಘೋರ ತಪಸ್ ಮಾಡ್ಲಿಕ್ಕೆ ಆರಂಭಿಸ್ತಾನ. ಭಾಗೀರಥ ತಪಸ್ ಮಾಡಾಳೆ. ಅವ ಊಟ ತಿಂಡಿ ಏನಿದ್ದಂಗೆ
ಅಲ್ಲಿ ಕಾಡುವಳಿ ಏನು ಸಿಕ್ಕತ್ತೋ ಎಲೆ ಬೇರು ಹಣ್ಣು ತಿಂದು ಆ ಬದುಕಿಂದು ಘೋರ ತಪಸ್ಸು ಮಾಡ್ತಾ 10,000 ವರ್ಷ ತಪಸ್ಸು ಮಾಡ್ತಾನಂತ ನಾರದ ಪುರಾಣ ಹೇಳ್ತದೆ. ಭಾಗೀರಥ 10,000 ವರ್ಷ ಅಲ್ಲಿ ತಪಸ್ಸು ಮಾಡಿದ್ಮೇಲೆ ಅದು ಏನಾಯ್ತು ಅಂದ್ರೆ ಅವ ಏನು ಶ್ವಾಸ ಬಿಡ್ತಾ ಇದ್ದನೋ ತನ್ನ ಮೂಕಿಂದೆ ಆ ಶ್ವಾಸ ಗಾಳಿ ಅಗ್ನಿರೂಪದಲ್ಲಿ ಬರ್ತಾ ಇತ್ತಂತೆ. ಅದು ದೇವಲೋಕದಲ್ಲಿ ಸುಟ್ಟು ಕೊಸುಕೋ ಒಂದು ಶಕ್ತಿ ಅಗ್ನಿ ಬಂತದೆ. ಈಗ 10,000 ವರ್ಷ ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಇದನ್ನ ಕಂಡು ದೇವೇಂದ್ರ ಅಂಜಿ ನಡಿಗಿ ದೇವಲೋಕಾಲ ನಡೀಲಿಕ್ಕೆ ಆರಂಭಿಸಿತ್ತು. ದೇವೇಂದ್ರ ಏನ್ ಮಾಡಿದ, ಕ್ಷೀರಸಾಗರಕ ಮತ್ತು ಬಂದು ಪರಮಾತ್ಮತಿ ಬೇಡ್ತಾನ. ಆವಾಗ ಪರಮಾತ್ಮ ದೇವೇಂದ್ರ ಆಸ್ವಾದ ಪಡಿಸಿದ್ದು ತಾನೇ ಸ್ವಯಂ ಎಲ್ಲಿ ತಪಸ್ಸು ಮಾಡ್ತಾನೋ ಅಲ್ಲಿ ಪರಮಾತ್ಮ ಬಂದು ಭಾಗೀರಥನಿಗೆ ಸಾಕ್ಷಿ ಕೊಡ್ತಾನ. ಆವಾಗ ಭಾಗೀರಥ, ನೀ ಎದಕ್ಕೆ ತಪಸ್ ಮಾಡ್ತಿ? ಪರಮಾತ್ಮ ಕೇಳ್ಬಾಳೆ, ಇಂಥ ಮಾದರಿ ಗಂಗೆನ ನಾನು ತಗೊಂಡು ಬರ್ಬೇಕಾದೆ, ಅದಕ್ಕೆ ಏನು ಮಾರ್ಗ ನೀವು ತಿಳಿಪಡಿಸ್ಬೇಕು ಅಂತ ಹೇಳ್ಬಾಳೆ. ನೀನು ಗಂಗೆ ತರಬೇಕು ಅಂದ್ರೆ ಇವಾಗ ಸಟ್ಟೆ ಗಂಗೆ ಬಂದು ರುದ್ರದೇವರು ತನ್ನ ಜಡಮಡಿ ಇಟ್ಟಿದ್ದಾರೆ, ರುದ್ರದೇವರು ಕೂತಿ ತಪಸ್ ಮಾಡಪ್ಪ, ಅವರು ಪ್ರೀತಿ ಹೊಂದಿದ್ರೆ ಹಿಂಗ ಬರ್ತಾಳೆ ಎಂಬ ಕಾರಣ ಪರಮಾತ್ಮ ಹೇಳಿದ. ಹಂಗ ಭಾಗೀರಥ ರುದ್ರದೇವರು ತಪಸ್ ಮಾಡ್ತಾನ. ರುದ್ರದೇವರು ಬಹಳ ಸಂತೋಷ ಹೊಂದಿ ತಾನು ಜಡಮುಡಿಲಿ ಇದ್ದ ಗಂಗೆನೆ ಭಾಗೀರಥನ ಹಿಂಬಾಲಿಸಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಭಾಗೀರಥಿ ಕೆಳಗಿಳಿದು ಬರ್ತಾಳೆ. ಭಾಗೀರಥನ ಜೊತೆಗೆ ಹಿಂಬಾಲಿಸಿಕೊಂಡು ಭೂಲೋಕಕ್ಕೆ ಬರ್ತಾಳೆ. ಆ ಗಂಗೆಯನ್ನು ತಗೊಂಡು ಆ ಭಾಗೀರಥ ಪಾದಾಳಕ್ಕೆ ಹೋತಾನ. ಪಾದಾಳಕ್ಕೆ ಹೋಗಿ ಆ ಗಂಗೆ ನೀರು ಎಲ್ಲಿ 60,000 ಮಂದಿಯರು ತನ್ನ ಮೂದಾದರಿಗೂ ಅಸ್ಥಿ ಬಿದ್ದಿದ್ದು ಆ ಗಂಗೆ ನೀರುಗಳು ಸ್ಪಷ್ಟಪಟ್ಟವನ್ನೇ ಅವರ ಜೀವ ಅಲ್ಲ ನರಕದಲ್ಲಿ ಇದೆ, ನರಕದಲ್ಲಿ ವೇದನೆ ಪಡ್ತಾ ಇದ್ದಾರಂತೆ ಎಲ್ಲ ದುಷ್ಟರುಗಳು. ಈ ಗಂಗೆ ನೀರು ಪಟ್ಟವನ್ನೇ ಆ ನರಕ ಲೋಕದಲ್ಲಿ ಆ ಯಮ ನೋಡ್ತಾನ. ಇವ್ರ ಪಾಪ ಎಲ್ಲ ಹೋಗಿದೆ. ಆ ಧರ್ಮರಾಜ ಯಮರಾಜನೇ ವಿಮಾನ ಏರ್ಪಾಡು ಮಾಡಿ 60,000 ವಿಮಾನ ಕೂರಿಸಿ ವಿಷ್ಣು ಒಪ್ಪಳಿಸ್ತಾನ. ಹಂಗೆ ಎಂಬುದರೊಳಗೆ ಈ ಭಾಗೀರಥ ಕಥೆನೆ ಮುತ್ತಾಟು ಮಾಡ್ತಾರೆ. ಸರಕಾರೇಶ್ವರಿ ಆದ್ಮೇಲೂ ಈ ಕತೆ ಭಾಗೀರಥ ಕಥೆ ಇದು ಕೂಡ ಮುತ್ತಾಟ ಆಗುತ್ತೆ. ನಾರದ ಪುರಾಣಿ ಇನ್ನೊಂದು ಕತೆ ಹೇಳಿ ಮುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ಸನಕ ಸನಂದನ 4 ಮುನಿಗಳು ಹೇಳಿದೇವಿಲ್ಲ, ಅಲ್ಲಿ ಸನಂದನ ಎಂಬವ ಇವ ನಾರದಕ್ಕೆ ಮಾತಾಡ್ತಾನ. ಸುಖಾಚಾರ್ಯರು ಆಮೇಲೆ ನೀವೆಲ್ಲ ಕೇಳ್ಪಟ್ಟಿದ್ದೀವಿ. ಸುಖಬ್ರಹ್ಮಂ ಸುಖಾಚಾರ್ಯರು. ಸುಖಾಚಾರ್ಯ ಯಾರೂಪ ಅಂದ್ರೆ ಭಾಗವತ, ಅವರಿಲ್ಲದ ಭಾಗವತ ಗ್ರಂಥ ನಮಗೆಲ್ಲ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಪರೀಕ್ಷಿತ ಮಹಾರಾಜನಿಗೆ ಭಾಗವತ ಉಪದೇಶ ಮಾಡಿದ ಕಾರಣ ನಮಗೆ ಇದು ದೊರಕಿದೆ. ಆ ಸುಖಾಚಾರ್ಯ ಪತ್ತಿ ಭಾಗದಲ್ಲಿ ಇಲ್ಲದ ವಿಷಯಗಳು ನಾರದ ಪುರಾಣದಲ್ಲಿದೆ. ಅದಕ್ಕೆ ಇದು ಹೇಳಬೇಕು ಅಂತ ನಾನು ತಗೊಂಡಿದ್ದೇನೆ. ಸುಖಾಚಾರ್ಯರು ಸಾಕ್ಷಾತ್ ವೇದವ್ಯಾಸ ದೇವರ ಪುತ್ರ. ವೇದವ್ಯಾಸ ದೇವರು ತಂದೆ ಮಗನಲ್ಲಿ ಮೋಕ್ಷ ಧರ್ಮನ ಪತ್ತಿ ಸಂವಾದ ನಡೀತಾ ಇದೆ. ಆ ವ್ಯಾಸದೇವರು ಹೇಳ್ತಾರೆ, ನೀನು ಯೋಗಶಾಸ್ತ್ರ ಮತ್ತು ಕಪಿಲ ದೇವ ಮಾಡಿದ ಸಾಂಖ್ಯ ಶಾಸ್ತ್ರ ಇದೆರಡು ನೀ ಅಧ್ಯಯನ ಮಾಡು ಹಂಗೆ ಅಂತ ವೇದವ್ಯಾಸ ದೇವರು ಶುಕಾಚಾರ್ಯ ತನ್ನ ಮಗನಿಗೆ ಉಪದೇಶ ಮಾಡ್ತಾರೆ. ಅದೇ ತಂದೆ ಹೇಳಿದಂಗೆ ಆ ಸುಖಾಚಾರ್ಯರು ಆ ಯೋಗ ಶಾಸ್ತ್ರ ಮತ್ತು ಕಪಿಲ ಸಾಂಖ್ಯ ಶಾಸ್ತ್ರ ಇದೆರಡನ್ನು ಅಧ್ಯಯನ ಪೂರ್ತಿ ಮಾಡ್ತಾರೆ. ಪೂರ್ತಿ ಮಾಡಿದ ಮೇಲೂ ವೇದವ್ಯಾಸ ದೇವರು ಹೇಳ್ತಾರೆ, ಇವ ನಿಂಗೆ ಬ್ರಹ್ಮ ತೇಜಸ್ ಬಂದಿದಪ್ಪ, ಇದನ್ನು ಏನ್ ಮಾಡಬೇಕು, ಮಿಥಿಲಾಪುರಿ ಹೋಗು, ಅಲ್ಲಿ ಜನಕ ಮಹಾರಾಜ ಇದ್ದಾನ, ಅಮಂತಿ ಹೋಗಿ ನೀ ಭೇಟಿ ಮಾಡಿ ಅಮೃತಿ ಉಪದೇಶ ಪಡಿ ಹಂಗಂತೆ ತಂದೆ ಹೇಳ್ತಾರೆ. ಜನಕ ಮಹಾರಾಜ ಯಾರು ಅಂದ್ರೆ ವೇದವ್ಯಾಸ ದೇವರು ಸೃಷ್ಟಿ ಮಾಡಿದ್ದನೇ. ನಾರದ ಪುರಾಣ ಹೇಳುತ್ತೆ, ಜನಕ ರಾಜ ವೇದವ್ಯಾಸ ಸೃಷ್ಟಿಯಾಗಿದ್ದವರಂತೆ. ಅದಕ್ಕೆ ವೇದವ್ಯಾಸ ದೇವರು ಜನಕ ಮಹಾರಾಜ ಕಳಿಸಿದ್ದಾರೆ. ಸುಖಾಚಾರ್ಯರು ಜನಕರಾಜರಿಗೆ ಬರ್ತಾರೆ. ಜನಕರಾಜರು ಸುಖಾಚಾರ್ಯ ಬಗ್ಗೆ ಮೊದಲೇ ತಿಳ್ಕೊಂಡವರು. ಅವರಿಗೆ ಸತ್ಕಾರ ಮಾಡಿ ಕೂಡಿಸಿ, ನೀವು ಬಂದೆ ಏನು ಪ್ರಮೇಯ, ನನ್ನಿಂದ ಏನು ಆಗಬೇಕು ಹಂಗಿದೆ ಕೇಳುವಾಳೆ.
ಶುಕಾಚಾರ್ಯ ಹೇಳ್ತಾರೆ, ಅಂತಃಕರಣ ಶುದ್ಧಿಯಾಗಲಿಕ್ಕೆ ಎಂತಮ ಜ್ಞಾನ ಪಡಿಬೇಕು, ಉತ್ತಮ ಮೋಕ್ಷ ಧರ್ಮ ಅಂಬುದು ಏನು, ಸಾಕ್ಷಾತ್ಕಾರ ಅಂಬುದು ಏನು, ಇದೆಲ್ಲ ನಂಗೆ ತಿಳಿಪಡಿಸಬೇಕು ಹಂಗಂತೆ. ಆಮೇಲೆ ಆಶ್ರಮಗಳು 4 ಆಶ್ರಮಗಳ ಇದರ ಬಗ್ಗೆ ತಿಳಿಪಡಿಸಬೇಕು ಅಂತ ತನಕ ಕೇಳ್ಬಾಳೆ ಜನಕರು ಹೇಳ್ತಾರೆ. ನಂಗೆ ಇದಕ್ಕೆ ಮುಂಚೆ ಯಜಾತಿ ಮಹಾರಾಜ ನೀ ಏನ್ ಪ್ರಶ್ನೆ ಕೇಳಿದ್ಯೋ ಇದನ್ನ ಕುರಿತು ಯಜಾತಿ ಮಹಾರಾಜ ಹಂಗೆ ಆಲ್ರೆಡಿ ಹೇಳಿದ್ದಾನಪ್ಪ, ಅವ ಹೇಳಿದ್ದೀನಿ ನಿಂಗೆ ಹೇಳ್ತಾನೆ ಹಂಗೆ ಅಂದ್ಬಿಟ್ಟು ಜನಕ ಮಹಾರಾಜ್ ಹೇಳ್ತಾರೆ, ಯಾರು ಸಮಾಜ ವ್ಯವಸ್ಥೆಗೆ ಧ್ಯಾನ ಮಾಡ್ಲಿಕ್ಕೆ ಅರ್ಹರೋ ಅವರಿಗೆ ಬ್ರಹ್ಮ ಸ್ವರೂಪ ಸಿಕ್ಕುತ್ತಾರೆ. ಅದರಿಂದ ತೇಜಸ್ಸು ಉಂಟಾಗಿ ಆತ್ಮ ಸಮರ್ಪಣ ಆಗಿ ಅವರು ಬ್ರಹ್ಮದೇವನ ಹೊಂದುತ್ತಾರಪ್ಪ ಹಂಗೆ ಜನಕರು ಹೇಳ್ತಾರವಾಳೆ. ಶುಕಾಚಾರ್ಯ ಹೇಳ್ತಾರೆ, ನಿಮ್ಗೆ ಆಲ್ರೆಡಿ ತೇಜಸ್ಸೆಲ್ಲ ಬಂದಿದೆ, ನೀವು ಜ್ಞಾನ ಮತ್ತು ವಿಜ್ಞಾನ ಹೊಂದಿದ್ದೀರಿ ಮತ್ತು ಬಾಕಿ ಎಲ್ಲ ಐಶ್ವರ್ಯ ಮಿಟ್ಟಿದೆ. ಇವಾಗ ನೀವು ಬಂದು ಹೊಂದಬೇಕು, ನೀವು ಆಲ್ರೆಡಿ ಮೋಕ್ಷ ಸಾಧನೆ ಹೊಂದಿದ್ದೀರಿ ಹಂಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಜನಕರು. ಶುಕಾಚಾರ್ಯ ಏನ್ ಮಾಡ್ತಾರೆ, ತನ್ನ ಬುದ್ಧಿನ ಅಂತಃಕರಣದಲ್ಲಿ ಪರಮಾತ್ಮನ ನಿಲ್ಲಿಸಿ ಆನಂದ ಪಡ್ತಾ ಇದ್ದಾರೆ. ಜನಕರಲ್ಲಿ ಅನುಜ್ಞೆ ಪಡ್ಕೊಂಡು ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ಅವ್ರ ಪರ್ಪಸ್ ಏನು, ಗಂಗೆನ ತರೋದು. ಬದ್ರಿಕಾಶ್ರಮ ಹೋಗಿ ಅಲ್ಲಿ ವೇದವ್ಯಾಸ ದೇವರು ಇರ್ತಾರೆ. ತನ್ನ ತಂದೆ ಹೇಳಿ ಜನಕನಿಗೆ ಭೇಟಿ ಆಯಿತು ಮಾಡಿದ್ವಿ ಎಲ್ಲ ಬಿಟ್ಟು ಹೇಳ್ತಾರೆ. ಆವಾಗ ಅವರಿಬ್ಬರು ಮಾತಾಡ್ತಾ ಇರುವಾಗಲೇ ಆಕಾಶದಿಂದ ಒಂದು ಶಬ್ದ ಕೇಳುತ್ತೆ. ಆಕಾಶವಾಣಿ ಹೇಳುತ್ತೆ, ಈ ವೇದ ಶಬ್ದ ಹಂಗೆ ಒಂದು ದೊಡ್ಡ ಪರ್ವತ ಇದಲ್ಲ, ಅದು ತೇಜಸ್ ಕಳಕೊಂಡಿದೆ, ಅದಕ್ಕೋಸ್ಕರ ನೀವು ವೇದ ಶಬ್ದ ಶುರು ಮಾಡಬೇಕು ಅಂತ ಆಕಾಶವಾಣಿ ಹೇಳುವಾಳೆ. ವೇದವ್ಯಾಸ ದೇವರು ಮತ್ತು ಶುಕಾಚಾರ್ಯರು ವೇದ ಪಾರಾಯಣ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ವೇದ ಪಾರಾಯಣ ಮಾಡ್ಲಿಕ್ಕೆ ಆರಂಭಿಸುವಾಳೆ ಅಲ್ಲಿ ದೊಡ್ಡ ಗಾಳಿ ಆಂದಿ ಬೀಸತ್ತೆ. ಆ ಗಾಳಿ ದೊಡ್ಡ ಗಾಳಿ ಬರುವಾಳೆ. ಆವಾಗ ಶುಕಾಚಾರ್ಯ ಕೇಳ್ತಾರೆ, ಇದೇನು, ಇದೊಂದು ವಿಘ್ನ ಆಗತ್ತೆ ಅವ್ರು ವೇದ ಅಧ್ಯಯನ ಮಾಡೋದು, ಶಬ್ದಗಳು ಡೈವರ್ಟ್ ಆಗುತ್ತೆ. ಆವಾಗ ವೇದವ್ಯಾಸ ಜೊತೆ ಹೇಳ್ತಾರೆ, 7 ವಿಧ ವಾಯು ಇದ್ದಾರಪ್ಪ, ಅರ್ಥಾತ್ ಪ್ರವಾಹ, ಆವಾಹ, ಉದ್ವಾಹ, ಸಂವಾಹ, ವಿವಾಹ, ಪರಿವಾಹ, ಪರಾವಹ ಅಂತ 7 ವಿಧ ವಾಯು ಇದ್ದಾರೆ. 7 ವಿಧ ವಾಯುನು ಮರುತ್ ದೇವತೆಗಳು, ಅವರೆಲ್ಲ ದಿತಿ ಪುತ್ರರುಗಳು. ಈ ವಾಯು ಯಾಂಗಿದ್ದಾರಂದ್ರೆ ಸಾಕ್ಷಾತ್ ಪರಮಾತ್ಮ ಕ್ಷೀರಸಾಗರ ಮಡಿಕೊಂಡಿದ್ದಾನಲ್ಲ, ಅವನ ಶ್ವಾಸ ರೂಪದಲ್ಲಿ ವಾಯು ಇದಪ್ಪ. ಯಾವಾಗಾರು ದೊಡ್ಡ ಆಯಸ್ಸಿಂದ ಪರಮಾತ್ಮ ಬಲದ್ವ ಎಕ್ಸೇಲ್ ಮಾಡಿದ ಅಂದ್ರೆ ಆ ವಾಯುವೇ ಈ ಭೂಲೋಕದಲ್ಲಿ ಬಂದು ಆಂಧ್ಯಾಮನು ಕುಯ್ಯಲಾಮನು ಬಂದು ಪೀಡಪಡಿಸೋದು. ಆ ಸಮಯದಲ್ಲಿ ವೇದ ಅಧ್ಯಯನ ಮಾಡಲಿಕ್ಕೆ ಅರ್ಹತೆ ಇಲ್ಲ ಹೇಳ್ತಾರೆ. ಮತ್ತು ಹೇಳ್ತಾರೆ, ತನ್ನ ಪುತ್ರನೇ ಈ ವೇದ ಪಾಠ ನೀವು ಅಧ್ಯಯನ ಮಾಡ್ತಾರೋ ಹಂಗೆ ಹೇಳ್ಬಿಟ್ಟು ವೇದವ್ಯಾಸ ದೇವರು ಆ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೊರಡ್ತಾರೆ. ಆವಾಗ ಶುಕಾಚಾರ್ಯರು ಅಧ್ಯಯನ ಮಾಡ್ತಾ ಇರುವಾಗಲೇ ಅಲ್ಲಿ ಸನತ್ ಕುಮಾರರು ಬರ್ತಾರೆ. ಸನತ್ ಕುಮಾರರು ಶುಕಾಚಾರ್ಯರಿಗೆ ಅಲ್ಲಿ ಭೇಟಿ ಆಗುತ್ತೆ. ಆವಾಗ ಶುಕಾಚಾರ್ಯರು ಸನತ್ ಕುಮಾರಿಗೆ ಕೇಳ್ತಾರೆ, ಮೋಕ್ಷ ಧರ್ಮ ಉಪದೇಶ ಮಾಡಬೇಕು ಹಂಗಂತೆ. ಸನತ್ ಕುಮಾರ ಮೋಕ್ಷ ಧರ್ಮ ಅಂಬೋದು ಏನು ಹಂಗೆ ಹೇಳ್ತಾ ಇರುವಾಗಲೇ ಹೇಳ್ತಾರೆ, ತಪಸ್ ಮಾಡ್ಲಿಕ್ಕೆ ಒಬ್ಬರು ಮೊದಲು ತಪಸ್ ಮಾಡ್ಲಿಕ್ಕೆ ಏನಂತ ಎಲಿಜಿಬಿಲಿಟಿ ಅಂದ್ರೆ ಕೋಪನ ಅಡಗಿಸಬೇಕು, ಕೋಪ ರಹಿತರಾಗಬೇಕು. ಅದೇ ಮಾದಿರಿ ಆ ಐಶ್ವರ್ಯ ಸಂಪತ್ತು ಇದನ್ನ ನಾವು ತ್ಯಾಗ ಮಾಡಬೇಕು. ಏನಪ್ಪ ಮಾಡಬೇಕು ಅಂದ್ರೆ ಜಲಸಿನ ತ್ಯಾಗ ಮಾಡಬೇಕು, ಅಸೂಯೆ ಅದನ್ನ ತ್ಯಾಗ ಮಾಡಬೇಕು. ಅದೇ மாதிரி ವಿದ್ಯಾ, ಅದಾவது ಇದೆಲ್ಲ ನಮಗೆ ಈಗೋ ಬರೋ ವಿಷಯಗಳು. ತಪಸ್ಸು, ಐಶ್ವರ್ಯ, ವಿದ್ಯಾ ಮತ್ತು ತಾನಂಬೋ ಒಂದು ಇದೆಲ್ಲ ನಮಗೆ
ಈಗೋ ಬರೋದು, ಇದೆಲ್ಲ ತ್ಯಾಗ ಮಾಡೋದು ಏನೇನು ಉಪಾಯ ಅಂತ ಹೇಳ್ತು. ಇದರ ಎಲ್ಲಕ್ಕಿಂತ ಗ್ರೇಟೆಸ್ಟ್ ಧರ್ಮ ಏನಪ್ಪಾ ಅಂದ್ರೆ ಪ್ರಾಣಿಗಳೇ ಹಿಂಸೆ ಮಾಡ್ಲಾಂಗಿರೋದೇ ಗ್ರೇಟೆಸ್ಟ್ ಧರ್ಮ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಒಬ್ಬರು ಜಿತೇಂದ್ರನ ಇರಬೇಕು, ಮರಣಶೀಲನ ಇರಬೇಕು, ಶುದ್ಧ ಚಿತ್ತನ ಇರಬೇಕು, ಋಷಿಗಳಿಗೆ ವೈರಾಗ್ಯ ಇದ್ದನ ಇರಬೇಕು, ಅವರಿಂದ ತಪಸ್ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳ್ತಾರೆ. ಬೇಡ ಆ ಸನತ್ಕುಮಾರ್ ಸುಖಾಚಾರ್ಯ ಹೇಳ್ತಾರೆ ಇದೆಲ್ಲ ಏನು ವಿಷಯಗಳು ನಾ ಹೇಳಿದ್ದೇನೋ ತಪಸ್ಸಾಲಿ, ಐಶ್ವರ್ಯಾಲಿ, ವಿದ್ಯಾಲಿ, ಇದೆಲ್ಲ ಅದರಿಂದ ಬರೋ ಫಲಗಳೆಲ್ಲ ಅನಿತ್ಯವಾದ್ದು. ಅದ್ರೊಳಗೆ ಒಬ್ಬ ಅಸ್ತಿ ಆಯಾಸ ಪಡಬಾರದು. ಅದರಿಂದ ಅವ ಏನ್ ತಿಳ್ಕೊಂಬೇಕು, ಪಾಪ ಪುಣ್ಯ ಒಂದೇ ನಿರಂತರ, ಬಾಕಿ ಎಲ್ಲ ಅನಿತ್ಯ. ಹಂಗೆ ತಗೊಬೇಕು. ಈ ಸಂಸಾರ ಅಂಬೋದು ಒಂದು ನದಿ ಅಂಗಪ್ಪ. ಆ ಸಂಸಾರ ರೂಪ ಅಂಬೋದೇ ಆ ನದಿಗೆ ಎರಡು ಕೆರೆಗಳು, ಮನಸ್ಸು ಎಂಬೋದೇ ಅದರ ಕಿಮಿಗಳು, ಸ್ಪರ್ಶ ಅಂಬೋದೇ ಅದರ ದ್ವೀಪ, ರಸ ಅಂಬೋದೇ ಅದು ಪ್ರವಾಹ, ಮತ್ತು ಈ ದೇಹ ಎಂಬ ಒಂದು ಬೋಟಿಂದ ಈ ನದಿನ ನಾವು ಕ್ರಾಸ್ ಮಾಡಬೇಕು ಇಂತ ಮುತ್ತಾದೆಲ್ಲ ಹೇಳ್ತಾರೆ ಸನತ್ಕುಮಾರರು. ಮತ್ತು ಸನತ್ಕುಮಾರ್ ಮೇಲೆ ಹೇಳ್ತಾರೆ ಶುಕಾಚಾರ್ಯರಲ್ಲಿ ಈ ಹೊಟ್ಟೆ ಮತ್ತು ಜನನೇಂದ್ರಿಯನ ಯಾಂಗ ಗೆಲ್ಲೋದು ಅಂದ್ರೆ ಧೈರ್ಯದಿಂದ ಗೆಲ್ಲಬೇಕು. ಹೊಟ್ಟೆ ಮತ್ತು ಜನನೇಂದ್ರಿಯನ ಗೆಲ್ಲಬೇಕು ತಪಸ್ ಮಾಡ್ಲಿಕ್ಕೆ. ಅದೇನಾದ್ರೂ ಕೈ ಕಾಲುಗಳನ್ನು ಯಾಂಗ ಗೆಲ್ಲುವ ಅಂದ್ರೆ ಚಕ್ಷು ಅಂದ್ರೆ ಕಣ್ಣುಗಳು, ಇದರಿಂದ ಗೆಲ್ಲಬೇಕು. ಈ ಕಣ್ಣು ಮತ್ತು ಕಿವಿ ಇದರಿಂದ ಯಾಂಗ ಗೆಲ್ಲೋದು ಅಂದ್ರೆ ಮನಸ್ಸಿಂದ ಗೆಲ್ಲಬೇಕು. ಮನೋ ಅಂಡ್ ವಾಕು ಇದನ್ನ ಗೆಲ್ಲಬೇಕು ಅಂದ್ರೆ ಸದ್ವಿದ್ಯಾ, ಅದಾದ ಶಾಸ್ತ್ರ ವಿದ್ಯಾ ಮಾಡ್ರೆ ಗೆಲ್ಲೋದು. ಸೊ ಕೊನೆಯಲ್ಲಿ ಮನಸ್ಸು ಒಂದು ವಾಕನ ಗೆದ್ರೆ ಬಾಕಿ ಎಲ್ಲಾನ ಗೆದ್ದ ಹಂಗೆ ಉಪದೇಶ ಮಾಡ್ತಾರೆ. ಒಳ್ಳೆ ಸನತ್ಕುಮಾರ್ ಅಲ್ಲಿಂದ ಹೊರಟರು. ಆವಾಗ ಶುಕಾಚಾರ್ಯರು ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಒಂದು ಯೋಗ ಆಸನದಲ್ಲಿ ಕುಳಿತುತ್ತಾರೆ. ಯೋಗ ಆಸನ ಕುಳಿತುಂಡು ಧ್ಯಾನ ಮಾಡ್ತಾರ. ವೇಳೆ ಅವರು ಚಿತ್ತದಲ್ಲಿ ಪರಮಾತ್ಮ ಕಾಚಿಕೊಂಡು ಅವರು ಆನಂದ ಆತಾರೆ. ಆದ್ರಿಂದ ಅವರಿಗೆ ಆಕಾಶದಲ್ಲಿ ಹಾರೋ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಅವರು ದೇವಲೋಕಕ್ಕೆ ಹೋಗಿ ದೇವತೆಯಿಂದ ಪೂಜೆ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಹೊರಟು ಬೇರೆ ಬೇರೆ ಪರ್ವತ ಮೂಲ ಹಾರಿ ಅವರು ಏನ್ ಮಾಡ್ತಾರೆ ಅಂದ್ರೆ ವಾಯುಲೋಕಕ್ಕೆ ಬರ್ತಾರೆ. ವಾಯುಲೋಕದಿಂದ ಅಂತರಿಕ್ಷ ಲೋಕದಿಂದ ಶ್ವೇತದ್ವೀಪಕ್ಕೆ ಬರ್ತಾರೆ. ಯಾರು? ಶುಕಾಚಾರ್ಯರು. ಅಷ್ಟು ಶಕ್ತಿ ಪಡೆದಿದ್ದಾರೆ. ಶ್ವೇತದ್ವೀಪದಲ್ಲಿ ಇರೋರು ಸಾಕ್ಷಾತ್ ಪರಮಾತ್ಮ ವಾಸುದೇವನೇ ಶ್ವೇತದ್ವೀಪದಿದ್ದಾನ. ಪರಮಾತ್ಮ ಹೋಗಿ ಈ ಶುಕಾಚಾರ್ಯರು ಸ್ತೋತ್ರ ಮಾಡ್ತಾರೆ. ಈ ಶ್ವೇತದ್ವೀಪದ ಪರಮಾತ್ಮ ಬಹಳ ಸಂತುಷ್ಟನಾಗಿ ಸನತ್ಕುಮಾರ ಹೇಳ್ತಾರೆ, ಶುಕಾಚಾರ್ಯರು ಮಾಡಿದ ಸ್ತೋತ್ರದಿಂದ ವಾಸುದೇವ ಪರಮಾತ್ಮ ಬಹಳ ಸಂತೋಷ ಹೊಂದಿದ್ದಾನ. ಅವರಿಗೆ ಪರಮಾತ್ಮ ಆಶೀರ್ವಾದ ಮಾಡ್ತಾನ, ವಿದ್ಯಾ ಮತ್ತು ಭಕ್ತಿ ಬರ್ಲಿ ಹಂಗೆ ಅಂತೆ. ಆಮೇಲೆ ಶುಕಾಚಾರ್ಯರು ಪರಮಾತ್ಮ ಶುಕಾಚಾರ್ಯ ಹೇಳ್ತಾನ, ನಿಮ್ಮ ತಂದೆಯವರು ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿ ಇಟ್ಟಿದ್ದಾರಪ್ಪ. ನೀ ಭೂಲೋಕ ಹೋಗು, ಅಲ್ಲಿ ಭಾಗವತ ಅಧ್ಯಯನ ಮಾಡು. ನಿನ್ನ ಮೂಲ್ಯ ಭಾಗವತ ಮನುಷ್ಯನಿಗೆ ದೊರಕಲಿ ಹಂಗೆ ಆಶೀರ್ವಾದ ಮಾಡ್ತಾರೆ. ಆವಾಗ ಈ ಶುಕಾಚಾರ್ಯರು ಭೂಲೋಕಕ್ಕೆ ಬಂದು ತನ್ನ ತಂದೆಯಿಂದ ಭಾಗವತ ಗ್ರಂಥ ಏನು ರಚನೆ ಮಾಡಿದ್ದಾರೋ ಅದನ್ನ ಪೂರ ಅಧ್ಯಯನ ಮಾಡಿ ಅದನ್ನೇ ಅವರು ಪರೀಕ್ಷೆಗೆ ಉಪದೇಶ ಮಾಡಿ ನಮಗೆ ದೊರಕ ಮಾಡಿದ್ದಾರೆ ಅಂತ ಹೇಳಿ ನಾರದ ಪುರಾಣ ಇಲ್ಲಿ ಮುಕ್ತಾಯವಾಗುತ್ತೆ.
ನಾರದ ಪುರಾಣದ ಕಥೆ ಇಷ್ಟೇ. ಈ ಪುರಾಣದಲ್ಲಿ ಏನಾದ್ರು ನಿಮಗೆ ಪ್ರಶ್ನೆ ಇತ್ತು ಅಂದ್ರೆ ಒಂದು 2 ನಿಮಿಷ ಕೊಡ್ತೇನೆ. ನಾಳೆ ನಾವು ಬಂದು ವಿಷ್ಣು ಪುರಾಣದಲ್ಲಿ ಬಂದ ಕೆಲ ಕಥೆಗಳು ನೋಡೋದಕ್ಕೆ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ತ್ರಿಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ನಾಹಂ ಕರ್ತ ಹರಿಕರ್ತ ಶ್ರೀ ಕೃಷ್ಣಾರ್ಪಣಮಸ್ತು. ಭಾಗೀರಥ ಚರಿತ್ರೆ ನೀ ಹೇಳಾವೇಳ ಫಾಲೋ ಮಾಡ್ತಾ ಇದ್ದ. ಬಟ್ ಒನ್ ಆಫ್ ದಿ ಪಾಪ್ಯುಲರ್ ಅದನ್ನು ಮೋಸ್ಟ್ಲಿ ಪುರಾಣಲ್ಲಿ ಬಂದ ಕಥೆ ಅಂತ ಇರಬೇಕು. ನೀ ಅಂದಿ ರುದ್ರದೇವರು ಜಟೆಯಿಂದ ಭಗೀರಥ ರುದ್ರದೇವ್ರನ್ನ ಒಲಿಸಿ ತಪಸ್ ಮಾಡಿ ಆ ಗಂಗಾನ ಭೂಮಿಗೆ ತರ್ತಾರೆ ಅಂತಂದಿ. ಬಟ್ ಇದು ಎರಡರ ಮಧ್ಯದಲ್ಲಿ ಒಂದು ಕಥೆ ಇದೆ, ಒಂದು ಇನ್ಸಿಡೆಂಟ್ ಇದೆ. ಪ್ರಾಬಲಿ ಅದು ಯಾವ ಪುರಾಣದಲ್ಲಿ ಬರ್ತೆ ಅಂತಿಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ಅ ಪಾಪ್ಯುಲರ್ ಇನ್ಸಿಡೆಂಟ್. ರುದ್ರದೇವ್ರ ಜಟೆಯಿಂದ ಬರಾವೇಳೆ, ಯಾಕಂದ್ರೆ ರುದ್ರದೇವ್ರು ಅಂತಾರೆ ಭಾಗೀರಥನ, ನೋಡ ಗಂಗಾ ನಾನು ಜಟನ ತೆಗೆದ್ರೆ ಗಂಗಾ ಫೋರ್ಸ್ ಇಸ್ ಸೋ ಹೈ ದಟ್ ಇಟ್ ವಿಲ್ ನಾಟ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್, ಭೂಲೋಕ ಕೂಡ ವಿತ್ಸ್ಟ್ಯಾಂಡ್ ಆಗ್ಲಕ್ಕ ಚಾನ್ಸ್ ಇಲ್ಲ. ಹಂಗಂತ ಅಂಬಾವೇಳೆ ಆ ಫೋರ್ಸ್ ಆ ಗಂಗಾ ಭೂಮಿಗೆ ಬರಾವೇಳೆ ಜಾನ್ವಿ ಮಹರ್ಷಿ ಹಂಗಂತ ಆಶ್ರಮಕ್ಕ ಬರ್ತಾ ಗಂಗಾ ನದಿ ಬಂದು ಆ ಫೋರ್ಸ್ ಲಿಂದ ಅವ್ರ ಜಾನ್ವಿ ಮಹರ್ಷಿ ಆಶ್ರಮ ಕೂಡ ಕೊಚ್ಚಿ ಹೋಗುತ್ತೆ. ಆ ಜಾನ್ವಿ ಮಹರ್ಷಿ ಆ ಗಂಗಾನ ಪಾನ ಮಾಡ್ತಾರೆ. ತಿರುಸಿ ಭಾಗೀರಥ ಜಾನ್ವಿ ಮಹರ್ಷಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾನ, ನೀವು ದೇವಸೇದಿ ಗಂಗಾನ ಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನ. ಆವಾಗ ಜಾನ್ವಿ ಮಹರ್ಷಿ ಅವ್ರ ಬಲದ ಕಿವಿಯಿಂದ ಗಂಗಾನ ಸ್ವಲ್ಪ ಬಿಡ್ತಾರೆ ಅಂತ ಒಂದು ಕಥೆ ಇದೆ. ಭಾಗವತದಲ್ಲಿ ಬರುತ್ತೆ ಈ ಕಥೆ ಭಾಗವತದಲ್ಲಿ ಇದೆ. ನಾರದ ಪುರಾಣ ಈಗ ಮೆನ್ಷನ್ ಇಲ್ಲ. ನಾ ಬರೀ ನಾರದ ಪುರಾಣ ಮತ್ತೆ ಮುಟ್ಟಿದ್ದೇನೆ, ಭಾಗವತ ಮುಟ್ಟಲ್ಲ. ನೀ ಹೇಳೋ ಕತೆ ವಾಸ್ತವ, ಹಂಗೆ ಆಯ್ತು. ಜಾಹ್ನವಿ ಇಲ್ಲ, ಜನ್ನು ಮಹರ್ಷಿ, ಜನ್ನು ಮಹರ್ಷಿ. ಅದರಿಂದಲೇ ಗಂಗಾ ಇನ್ನೊಂದು ಹೆಸರು ಜಾಹ್ನವಿ ಅಂತ ಹೆಸರು. ಗಂಗಾಗ ಇನ್ನೊಂದು ಹೆಸರು ಬಲ್ಲಿ ಕಾರಣ ಜಾಹ್ನವಿ, ಜನ್ನು ಮಹರ್ಷಿ ಕಿವಿಯಿಂದ ಬಂದ ಕಾರಣ. ನಾರದ ಪುರಾಣ ಅದರ ಪ್ರತಿ ಏನು ಉಲ್ಲೇಖ ಇಲ್ಲ. ನನ್ನ ಪರ್ವತ ನಾರದ ಪುರಾಣ ಬೇಸಿದ್ದ ಕಾರಣ ಅದನ್ನು ಮುಟ್ಟಲ್ಲ. ಅದಕ್ಕೋಸ್ಕರ ನಾವು ಬ್ರಾಹ್ಮರು ನಾವು ಜನಿವಾರನ ಬಲದ ಕಿಮಿಲಿ ಸುತ್ತಿಂಬಾದಕ್ಕೆ ಅದಕ್ಕೆ ಮೇನ್ ಕಾರಣವೇ ಗಂಗಾ ಸಾನ್ನಿಧ್ಯ ಬಲದ ಕಿಮಿಲಿ ಇರುತ್ತೆ ಹಂಗಂತ ಒಂದು ಕಥೆ ಅಲ್ವಾ? ವಾಸ್ತವಾದ ಮಾತು, ಕರೆಕ್ಟ್. ಅದ್ರಂಗ ಯಾವ ಪುರಾಣದಲ್ಲಿ ಬರ್ತೇನೆ ಗೊತ್ತಿಲ್ಲ, ಬಟ್ ಗಂಗಾ ಭಾವದ ಪುರಾಣದಲ್ಲಿ ಇದೆ. ಬಾವ ಒಂದು ಕ್ವಶನ್. ವೇದವ್ಯಾಸರು ವೇದವ್ಯಾಸರು ಮಹಾ ಶುಕ್ರಾಚಾರ್ಯ ಎಲ್ಲ ಹೇಳ್ತಿರಲ್ಲ, ಅವ್ರೇನು ತ್ರೇತಾಯುಗವ ಏನ್ ಪೀರಿಯಡ್ ಲದ್ರು ವೇದವ್ಯಾಸರು? ವೇದವ್ಯಾಸರು ಇರೋದು ದ್ವಾಪರ ಯುಗ. ಕೃಷ್ಣದೇವರು ಕೃಷ್ಣ ಪರಮಾತ್ಮ ಜನ್ಮ ಮಾಡಿ ಮುಂಚೆ ವೇದವ್ಯಾಸ ಅವತಾರ ಆಯ್ತು. ಅದೇ ಧೃತರಾಷ್ಟ್ರ ಹೋಗಿ 100 ಮಕ್ಕಳು ಬರ್ತಾರಲ್ಲ ಕರತೆ ತಾನೆ. ಪರಾಶರ ಸತ್ಯವತಿ ಪುತ್ರನೇ ವೇದವ್ಯಾಸ ದೇವರು. ಓಕೆ, ಅದೇ ನಾವು ಮಹಾಭಾರತ ಸೀರಿಯಲ್ ನೋಡಿ ಅದೆಲ್ಲ ಬಂದಿದ್ದು. ಸೊ ಅದೇ ದ್ವಾಪರ ಯುಗ ಅವರು. ಓಕೆ, ನಾಳೆ ನಾವು ವಿಷ್ಣು ಪುರಾಣದಲ್ಲಿ ಬಂದೆ ಒಂದೆರಡು ಕತೆ ನಾಳೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾಳೆ ವಿಷ್ಣು ಪುರಾಣ. ಒಂದು ಪ್ರಶ್ನೆ ಇಲ್ಲಿ ಹೇಳಮ್ಮ. ದ್ವಾಪರ ಯುಗ ಅಂದ್ರೆ ಬಟ್ ವೇದವ್ಯಾಸ ದೇವರು ಇವಾಗಲೂ ಇದ್ದಾರ, ಯಾವಾಗಲೂ ಇರ್ತಾರಲ್ವಾ? ದೇವರೇ ಸಾಕ್ಷಾತ್ ದೇವರೇ ಅಲ್ವಾ? ವಾಸ್ತವ. ಅದ್ರ ಜನನ ಆಯ್ತು, ಅದ್ರ ಜನನ ಅವತಾರ ಮಾಡಿದ್ದು ದ್ವಾಪರ ಯುಗ. ಬಟ್ ಅವ್ರಿಗೊಂದು ಎಂಡೇ ಇಲ್ಲ, ಯಾವ ಯುಗ ಅಂತ ಎಂಡೇ ಹೇಳಕ್ ದ್ವಾಪರ ಯುಗ ಅಂತ್ಯದಲ್ಲಿ, ದ್ವಾಪರ ಯುಗ ಅಂತ್ಯದಲ್ಲಿ ಕೃಷ್ಣ ಪರಮಾತ್ಮ ಜನನಕ್ಕೆ ಮುಂಚೆ ವೇದವ್ಯಾಸ ಜನನ ಆಯ್ತು. ಅಂತ್ಯದಲ್ಲಿ, ಪ್ರಾರಂಭದಲ್ಲಿ ಇಲ್ಲ. ದ್ವಾಪರ ಯುಗ ಅಂತ್ಯದಲ್ಲಿ ಜನನ ಆಗಿದೆ. ಕೃಷ್ಣ ಪರಮಾತ್ಮ ಜನನು ಅವರೇ ಆಗಿದೆ, ವೇದವ್ಯಾಸ ಜನ ಅವತಾರನು ಅವರೇ. ಜನನ ಅಂತ ಹೇಳಬಾರ್ದು, ದೇವರಿಗೆ ಅವತಾರ ಆಯ್ತು. ವೇದವ್ಯಾಸ ದೇವರು ದಂಡಿ ಸಂದರ್ಭದಲ್ಲಿ ಅವತಾರ ಮಾಡಿದ್ದಾರಲ್ವಾ? ಒಂದೇ ಸಂದರ್ಭದಲ್ಲಿ ಅವತಾರ ಮಾಡಲ್ಲ. ಒಂದೊಂದು ಯುಗದಲ್ಲಿ ಒಂದೊಂದು ದ್ವಾಪರ ಯುಗದಲ್ಲಿನೂ ವೇದವ್ಯಾಸ ಅವತಾರ ಮಾಡ್ತಾರೆ. ದಂಡಿ ಯುಗದಲ್ಲಿ ಇಲ್ಲ, ಒಂದೊಂದು ಯುಗದಲ್ಲಿ ಚತುರ್ಯುಗ ಮುರಿದವನೇ ಇನ್ನೊಂದು ಚತುರ್ಯುಗ ಪ್ರಾರಂಭ ಆಗೋದು.
ಒಂದು ಚತುರ್ಯುಗ ಎಂಬುದು 43,20,000 ವರ್ಷ ನಮ್ಮ ಕಣಕಲ್ಲಿ. ಆ ಒಂದು ಚತುರ್ಯುಗ ಮುಡಿದ ಒಂದು ಮಹಾಯುಗ ಅಂತಾರೆ. ಅಂತ ಆಮೇಲೆ ಮಹಾಯುಗ ಪರಭಾಗ ಸೈಕಲ್ 71 ಸಾತಿ ಆಗತ್ತಂತೆ. 71 ಸಾವಿರ ಯಾವಾಳೆ ಅದಕ್ಕೆ ಒಂದು ಮನ್ವಂತರ ಅಂತಾರೆ. ಅಂತ ಆಮೇಲೆ 14 ಮನ್ವಂತರ ಮುಡಿಬಾಳೆ ಬ್ರಹ್ಮದೇವರು ಒಂದು ಹಗಲು. ಅದೇ ಮಾದರಿ 14 ಮಂತ್ರ ಅವಳ ಬ್ರಹ್ಮದೇವರು ಒಂದು ರಾತ್ರಿ. ಹಂಗಿದ್ರೆ ಕಾಲ ಪರಿಮಾಣ ಭಾಗವತ ತಿಳಿಸಿಕೊಡುತ್ತೆ. ಒಂದೊಂದು ಚತುರ್ಯುಗದೇನು ದ್ವಾಪರ ಯುಗದಲ್ಲಿ ಬೇರೆ ಅವತಾರ ಹಳೆಯೇ ಆಗತ್ತೆ. ಅದ ಬೇರೆ ಬೇರೆ ಸಾಕ್ಷಾತ್ ಪರಮಾತ್ಮನೇ ಅವತಾರ ತಗೊಂಬೋದಿಲ್ಲ. 71 ಚತುರ್ಯುಗದಲ್ಲಿ 4 ಚತುರ್ಯುಗದಲ್ಲಿ ಮತ್ತು ಬೇರೆ ವ್ಯಾಸರು ಪರಮಾತ್ಮೇ ಬೇರೆ ರೂಪ ತಗೊಂಡು ಬೇರೆ ವಿವಾಹ ಮಾಡ್ತಾನ. ಹಂಗಂತೆ ಭಾಗವತದಲ್ಲಿ ಉಲ್ಲೇಖ ಇದೆ. ಒಂದು ಸಂಶಯ, ಸುಲಾದಿ ಅಂದ್ರೆ ಏನು? ಸುಲಾದಿ ಅಂದ್ರೆ ದೇವ್ರನ್ನ ಸುಲಭವಾಗಿ ತಿಳ್ಕೊಂಬ ವಿಷಯ ಹೇಗೆ? ಕೊಂಚ ಬಲ ಮಾತಾಡ್ಬೇಕು. ಸುಲಾದಿ ಅಂತೇವಲ್ಲ, ಸುಲಾದಿ ನರಸಿಂಹ ಸುಲಾದಿ ನರಸಿಂಹ ಹೇಳಪ್ಪ, ಅವ್ರು ಏನ್ ಕೇಳ್ತಾರೆ? ಅಂಕಲ್ ಅವರು ಸುಲಾದಿ ಅಂತಿದೆ ಅಲ್ವಾ, ಸುಲಾದಿ ಅಂದ್ರೆ ಏನು ಅಂತ ಕೇಳ್ತಾರೆ. ಸುಲಾದಿಯ ಸುಲಾದಿ ಹೇಳ್ತೀರಾ? ಹೌದು. ವಿಜಯದಾಸರು ಧನ್ವಂತರಿ ಸುಲಾದಿ ಅಂತ ಹೇಳಿದ್ದಾರಲ್ಲ, ಅದನ್ನ ಬಗ್ಗೆ ಕೇಳ್ತಾರೆ ಅವರು. ಸುಲಾದಿ ಅಂದ್ರೆ ಏನು? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸುಲಾದಿ? ಪದ್ಯ ಗದ್ಯ ಅಂತ ಎರಡಿದೆ. ಗದ್ಯ ರೂಪದಲ್ಲಿ ಇರೋದೆಲ್ಲ ಸುಲಾದಿ, ಪದ್ಯ ರೂಪದಲ್ಲಿ ಇರೋದೆಲ್ಲ ಹಾಡು ಪದ್ಯ ಬರುತ್ತೆ. ಗದ್ಯ ರೂಪ ಇರೋದೆಲ್ಲ ಸುಲಾದಿ. ಅದೇ ತುಂಬಾ ಈಸಿ ರೂಟ್ ಅಂತಾರಲ್ಲ ಅದನ್ನ ಸುಲಾದಿನ. ಹೌದು. ಆ ಸುಲಾದಿ ಒಳಗೆ ಗುಪ್ತ ಸೂಕ್ಷ್ಮವಾದ ಅರ್ಥಗಳನ್ನ ಇಟ್ಟುಕೊಂಡು ಸುಲಾದಿ ಬರೀತಾರೆ. ಸುಲಾದಿನ ಅರ್ಥ ಮಾಡಿಕೊಂಡು ಬಹಳ ಕಷ್ಟ, ಆದ್ರೆ ಪದ್ಯನ ಅರ್ಥ ಮಾಡೋದು ಬಹಳ ಸುಲಭ. ಪದ್ಯ ಡೈರೆಕ್ಟ್ ಆಗಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸುಲಾದಿ ಡೈರೆಕ್ಟ್ ಆಗಿ ಕೊಡೋಲ್ಲ, ಗುಪ್ತವ ಅರ್ಥ. ಸುಲಾದಿ ಬಂದು ಗದ್ಯ, ಬಾಕಿ ಪದ್ಯ ತಿಳ್ಕೊಬೇಕು. ಗದ್ಯ ಅಂದ್ರೆ ಪ್ರೋಸ ಆರ್ಡರ್, ಪದ್ಯ ಅಂದ್ರೆ ಪೊಯಿಟಿಕಲ್ ಆರ್ಡರ್. ಓಕೆ, ಥ್ಯಾಂಕ್ಸ್. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಒಂದೊಂದು ಕಲ್ಪದ್ರೇನು ಬ್ರಹ್ಮದೇವರ ಪದವಿ ವಾಯುದೇವರು ಬರ್ತಾರೆ ಹಂಗಂತ, ವಾಯುದೇವರು ಬಂದಿದ್ದಾರೆ ಆಮೇಲೆ ತಾನು ಬರ್ಲಕ್ ಹೋತಾರೆ. ವಾಯುದೇವರ ಇದ್ದಾರೆ ಆಲ್ರೆಡಿ, ಒಂದೊಂದು ಕಲ್ಪನೆ ಉಂಟು, ಅವತಾರ ಉಂಟು. ವಾಯುದೇವರು ಆ ಪದವಿ ಬರ್ತಾರೆ ನೆಕ್ಸ್ಟ್ ಕಲ್ಪದಲ್ಲಿ. ವಾಯುದೇವರು 99 ಕಲ್ಪದಲ್ಲಿ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಇದಕ್ಕೆ ಮುಂಚಿನ ಕಲ್ಪದಲ್ಲಿ ವಾಯುದೇವ ಇದ್ದಿದ್ದಾರೆ, ಅವರು ಸಾಧನೆ ಮುಡಿತು. ಇವಾಗ 100ನೇ ಕಲ್ಪದಲ್ಲಿ ಬ್ರಹ್ಮದೇವ ಪದವಿ ಇದ್ದಾರೆ. ನೆಕ್ಸ್ಟ್ ಕಲ್ಪದಲ್ಲಿ ಅವರು ಮುಕ್ತಿ ಹೊಂದಿರ್ತಾರೆ, ಆ ಪದವಿ ವಾಯುದೇವರು ಬರ್ತಾರೆ. ಇದೇ ಒಬ್ರು ಹೇಳಿರು, ವಾಯುದೇವರು ಬಂದು ಬ್ರಹ್ಮದೇವರು ಪದವಿಲ್ಲ ಬರ್ತಾರೆ ಹಂಗಂತ. ಒಂದು ಗುಡಿಲ ಹೊಯ್ರಾಳು ಒಂದು ಆಚಾರ ಹೇಳಿರೋರು. ವಾಸ್ತವಾದ ಮಾತು, ಶಾಸ್ತ್ರ ಸಮ್ಮತವಾದ ಮಾತು. ಸೊ ರುದ್ರದೇವರ ಪದವಿಗೆ ಯಾರು ಬರ್ತಾರೆ ಗೊತ್ತಾ? ಮರುಕಲ್ಪದಲ್ಲಿ ರುದ್ರದೇವರ ಪದವಿಗೆ ಶೇಷದೇವರು ಬರ್ತಾರೆ. ರುದ್ರದೇವರು ವಾಯುದೇವರ ಬರ್ತಾರೆ. ತಾರತಮ್ಯ ಅಂತ ಮಾರಿ ಇದೆ ನಮ್ಮ ಸಿದ್ಧಾಂತದಲ್ಲಿ. ಅದು ಎಷ್ಟು ವರ್ಷಗಳ ಚೇಂಜ್ ಮಾಡ್ತಾರೆ ನೀವು ವಾಯುದೇವರು ಬ್ರಹ್ಮದೇವರು ರೋಲ್ ನ ತೆಗೆಯೋದು? ಎಷ್ಟು ಏನು ಪೀರಿಯಡ್? ಒಂದು ಬ್ರಹ್ಮದೇವರಿಗೆ 100 ವರ್ಷ ಆಯುಸ್ಸು ಆದರೆ ಆವಾಗ ಆಗತ್ತೆ. ಓಕೆ. ಮಹಾಪ್ರಳಯ ಆವಾಗ ಬ್ರಹ್ಮದೇವರು ಪ್ರಳಯದಲ್ಲಿ ಲೀನ ಆಗಿಬಿಡ್ತಾರೆ. ಬ್ರಹ್ಮದೇವರು ಇರೋದಿಲ್ಲ, ಯಾರು ಇರೋದಿಲ್ಲ. ಪರಮಾತ್ಮ ಒಬ್ಬನೇ ಯೋಗ ನಿದ್ರೆಯಲ್ಲಿ ಆ ಪ್ರಳಯ ನೀರಲ್ಲಿ ಇರ್ತಾನೆ. ಆವಾಗ ಸೃಷ್ಟಿ ಕ್ರಮ ಪ್ರಾರಂಭ ಆವಾಗಲೇ ಹೊಸ ಬ್ರಹ್ಮದೇವನ ಸೃಷ್ಟಿ ಮಾಡ್ತಾನ ಪರಮಾತ್ಮ. ಬ್ರಹ್ಮದೇವರು 100 ವರ್ಷ ಏನು ಎಂಬುದು ಕಾಲ ಪರಿಮಾಣ ಭಾಗವತ ಮತ್ತು ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಅದು ನಮ್ಮ ಕಲ್ಪನೆ ಇಟ್ಲಾದು ಲೆಕ್ಕ, ಅದು ಕರೆಕ್ಟ್ ಕಲ್ಪನೆಯೇ ಇಟ್ಟದು. ಬಟ್ ನೀವು ಒಂದು ಹೇಳಿರಿ ಕಲ್ಪ, ಒಂದು ಕಲ್ಪವ ಏನೋ ಒಂದು ಹೇಳಿರ್ಲ. ಈಗ
ಬ್ರಹ್ಮದೇವರು ಇದ್ದದ್ದು ಅವ್ರ ರೋಲ್ ಬಂದು ಚೇಂಜ್ ಆಯ್ತು. ಈಗ ವಾಯುದೇವರು ವಿಲ್ ಟೇಕ್ ದ ರೋಲ್ ಆಫ್ ಬ್ರಹ್ಮದೇವರು ಅಂತ ಒಂದು ಕಲ್ಪ ಪೀರಿಯಡ್ ಏನೋ ಒಂದು ಹೇಳಿಲ್ಲ ಇಲ್ಲವಾ? ಇಲ್ಲ 100 ಬ್ರಹ್ಮ ವರ್ಷವಾ? ಬ್ರಹ್ಮ 100 ವರ್ಷ ಬ್ರಹ್ಮ ಆಯುಷು ಆದ್ಮೇಲೂ ಓಕೆ ಆವಾಗ ಚೇಂಜ್ ಆಗುತ್ತೆ. ಓಕೆ ಓಕೆ. ಬ್ರಹ್ಮ ಆಯುಷು 100 ವರ್ಷ, ನಮ್ಮ ಲೆಕ್ಕದಲ್ಲಿ ಇಲ್ಲ ಅದು. ಅದು ದೊಡ್ಡ ನಂಬರ್, ಬಿಗ್ ನಂಬರ್. ಅದನ್ನ ಹೇಳಿದಲ್ಲ, ಈ ಚತುರ್ಯುಗ ಏನು 43,20,000 ವರ್ಷ ನಮ್ಮ ಒಳಗೆ ಅದು ಒಂದು ಚತುರ್ಯುಗ ಅಂತ ಮಾರಿ 71 ಚತುರ್ಯುಗ ಸೇರಿದೆ ಒಂದು ಮನ್ವಂತರ. 40 lakh 20 years into 71 ಇದು ಒಂದು ಮನ್ವಂತರ ಅಂತ ಮಾಡಿ 14 ಮನ್ವಂತರ into 14. ಅದು ಏನಾಯ್ತೋ ಬ್ರಹ್ಮದೇವರ ಅದು ಒಂದು ಹಗಲು, ಒನ್ ಡೇ ನೋಡಿಕೊಳ್ಳಿ ಅಂತ ಮಾದರಿ 14 ನೈಟು. ಈ ಲೆಕ್ಕ 100 ವರ್ಷ ಆಯುಸಾಗಬೇಕು. ಆವಾಗ ಮಹಾಪ್ರಳಯ ಬರ್ತದೆ, ಯಾವ ಲೋಕನೂ ಇರೋದಿಲ್ಲ. ಪ್ರಳಯದ ಒಳಗೆ ಬೇರೆ ಬೇರೆ ಪ್ರಳಯ ಇದೆ, ಅದೆಲ್ಲ ಸೂಕ್ಷ್ಮವಾದ ವಿಚಾರಗಳು. ನನ್ನ ಇದ್ರಲ್ಲಿ ಅದರಲ್ಲಿ ತಗೊಳ್ಳ. ಇಂಟ್ರೆಸ್ಟೆಡ್ ಐ ಕ್ಯಾನ್ ಒಂದಿನ ಅದು ಹೇಳ್ತೀನಿ. ಅದು ಭಾಗವತ ಇದೆಲ್ಲ ಒಳ್ಳೆ ನೋಟ್ಸ್ ಇದೆಲ್ಲ. ಐ ಮೀನ್ ಇಂಟ್ರೆಸ್ಟಿಂಗ್ ನೋಟ್ಸ್, ಜಸ್ಟ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅದೆಲ್ಲ. ನಮಸ್ಕಾರ. ಹೇಳಮ್ಮ, ಯಾರು? ನಾನು ಸುಧಮ್ಮ. ಹೇಳ್ರಿ. ನೀವು ಪ್ರದ್ಯುಮ್ನನ್ ಕಥೆ ಒಂದಿನ ಹೇಳಕ್ಕಾಗತ್ಯಾ? ಇದು ಪ್ರದ್ಯುಮ್ನನ್ ಕಥೆ. ಪ್ರದ್ಯುಮ್ನವ ಕಥೆ. ಪ್ರದ್ಯುಮ್ನ ಯಾರನ್ನ ಹೇಳ್ತೀರಿ? ಪರಮಾತ್ಮನ ಹೇಳ್ತೀರಾ, ಯಾರನ್ನ ಹೇಳ್ತೀರಿ? ಕೃಷ್ಣನ್ ಮಗ ಪ್ರದ್ಯುಮ್ನ. ಅದನ್ನ ಹೇಳ್ತೀರಾ? ಹಂಗ ಹೇಳ್ರಿ. ಕೃಷ್ಣ ಪ್ರದ್ಯುಮ್ನ ಕಥೆ ಹೇಳ್ಬೇಕಾ? ಅದು ಹರಿವಂಶದಲ್ಲಿ ಬರುತ್ತೆ. ಅದು ಹರಿವಂಶದಲ್ಲಿ ಬರುತ್ತೆ ಪ್ರದ್ಯುಮ್ನ ಕಥೆ. ಬಹಳ ಇಂಟ್ರೆಸ್ಟಿಂಗ್ ಕಥೆ. ನಾ ಈ ಅವಶ್ಯ ತಗೊಂತಾನೆ, ಅದನ್ನ ಒಂದು ಕಥೆ ತಗೊಂತ ಅವಶ್ಯ ಹೇಳ್ತಾನೆ, ಒಂದ್ ದಿನ ಹೇಳ್ತಾನೆ. ನಾವು ಈ ಶ್ರೀಕೃಷ್ಣ ನೋಡ್ತಾ ಇದ್ದ ಟಿವಿಲಿ. ಹೌದು. ಅದಲ್ಲಿ ನೀವ್ ಹೇಳೋ ಕಥೆ ಅದೇ ಮಾಡಿದ್ಯಾ ಅಂತ ನೋಡೋಣ. ಅಲ್ಲಿ ಕೊಂಚ ಬೇರೆ ಬೇರೆ ಏನೋ ಸೇರಿಸಿದ್ದಾರೆ. ಅಲ್ಲಿ ನಾನು ವಾಚ್ ಮಾಡ್ತಾ ಇದ್ದೆ. ಪುರಾಣದ ಹರಿವಂಶದಲ್ಲಿ ಏನು ಆ ಪ್ರದ್ಯುಮ್ನ ಕಥೆ ಇದು ಬೇರೆ ಏನೋ ಸೇರಿಸಿ ತೋರಿಸಿದ್ದ ರಾಮಾನಂದ ಸಾಗರು. ಶಿಕ್ಷ ಹಂಗೆ ತೋರ್ಸಲ್ಲ ಅವ. ಅದ ಜನರಂಜಕವಾಗಿ ಅಂತ ಬೇರೆ ಏನೇನೋ ತೋರಿಸ್ತಾನ. ನೋಡುವಾಗ ನಮ್ಗೆ ಗೊತ್ತಾಯ್ತು ಏನಪ್ಪಾ ಹಿಂಗ ತೋರಿಸ್ತಾನ ಅಂತ. ಅವನ ಪ್ರಕಾರ ಅವ ಬಾಕಿ ಎಲ್ಲಾ ಗ್ರಂಥಗಳನ್ನ ಕನ್ಸಲ್ಟ್ ಮಾಡ್ತಾನ, ಅದನ್ನೆಲ್ಲ ತಗೊಂಡು ತೋರಿಸ್ತಾನ. ಅವ್ ಬರೀ ಹರಿವಂಶವನ್ನೇ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಅದು ತಗೊಂತಾನೆ. ಐ ವಿಲ್ ಡೂ ದಟ್. ನಾರದ ಪುರಾಣ ಯಾವ ಕ್ಯಾಟಗರಿಲಿ ಬರ್ತದೆ? ಸಾತ್ವಿಕವ, ರಾಜಸವ, ತಾಮಸವ? ಸಾತ್ವಿಕ ಪುರಾಣ. ಸೊ ನಾಳೆ ನೀವು ವಿಷ್ಣು ಪುರಾಣ ತಗೊಂಬಾದ್ರೆ ಸಾತ್ವಿಕ ಪುರಾಣ ಅದು ಸಾತ್ವಿಕ ಪುರಾಣವೇ. ಸೊ ಫಸ್ಟ್ ಯು ಆರ್ ಟೇಕಿಂಗ್ ಸಾತ್ವಿಕ ಪುರಾಣಗಳು. ನಾ ಹಂಗೇನು ತಗೊಳ್ಳ, ನಾ ಏನ್ ಅಧ್ಯಯನ ಮಾಡ್ತೀನೋ ತಗೊಂತಾ ಇದ್ದಾನೆ. ಬೇರೆ ಯಾರಿಗೆ ಪ್ರಶ್ನೆಗಳಿದೆಯಾ? ಬೇರೆ ಯಾರೇ ಪ್ರಶ್ನೆಗಳಿದೆಯಾ? ನರಸಿಂಹ, ಒಂದು ಜನರಲ್ ಕ್ವೆಶ್ಚನ್. ರಂಗನಾಥ ದೇವರಿಗೂ ಅನಂತ ಪದ್ಮನಾಭ ದೇವರಿಗೂ ಏನ್ ಡಿಫ್ರೆನ್ಸ್? ಒಂದು ಜನರಲ್ ಕ್ವೆಶ್ಚನ್. ನಮ್ಗೇನು ಡಿಫ್ರೆನ್ಸ್ ಇಲ್ಲ ಅಂತ ತಿಳಿಲ್ಲಪ್ಪ. ಇಬ್ಬರು ಒಬ್ಬರೇ. ಇಲ್ಲ, ಯಾಕೆ ಇಬ್ಬರಿಗೆ ಡಿಫ್ರೆನ್ಸ್ ನೇಮ್ ಇದೆ ಅಂತ? ಅದು ಯಾಂಗ ಬಂತು ವಿಷಯದಲ್ಲಿ ಬೇಕಾದ್ರೆ ಭೇದ ಹೊರತು ದೇವ್ರ ಬಗ್ಗೆ ಏನು ಭೇದ ಇಲ್ಲ. ಭೇದ ಇಲ್ಲ. ಯಾಕೆ ಬಂತು ಅಂತ? ಯಾಕೆ ಇವ್ರು ರಂಗನಾಥರಂತ, ಅವ್ರಿಗೆ ಅನಂತ ಪದ್ಮನಾಭ ದೇವರು ಅಂತ ಯಾಕೆ ಹೆಸರು ಬಂತು ಅಂತ? ಇಬ್ಬರು ಮಲ್ಕಿಂದಾರಪ್ಪ. ಮಲ್ಕಿಂದಾರ. ಎಲ್ಲ ನಾಮವು ಪರಮಾತ್ಮ ಸಮನ್ವಯ ಅಂತ ಬ್ರಹ್ಮಸೂತ್ರ ಹೇಳಿಟ್ಟಿದ್ದಾರೆ. ಇಷ್ಟನ್ನ ನಾವು ಉತ್ತರ ಕೊಡ್ಲಿಕ್ಕೆ ಇರೋದು. ಫರ್ದರ್ ಡೀಟೇಲ್ಸ್ ನಮಗೂ ಅಷ್ಟು ಜಾಸ್ತಿ ಗೊತ್ತಿಲ್ಲ. ನಾಭಿ ಕಮಲದಿಂದ ಬ್ರಹ್ಮ ಎಲ್ಲ ಬರ್ತಾರೆ ಎಂಬುದು ಭೂವೈಕುಂಠ ಮಾಡಿ ತೋರಿಸ್ತಾರೆ ಅಂತ ಅಲ್ವಾ? ಏನಂತಾರೆ ಅಮ್ಮ? ಇಲ್ಲ, ಅವರು ನಾಭಿ ಕಮಲದಿಂದ ಬರೋದ್ರಿಂದ ಅನಂತ ಪದ್ಮನಾಭ ದೇವರು ಅಂತಿದೆ. ಎಲ್ಲ ಬರ್ತಾರಲ್ವ ಅನಂತ ಪದ್ಮನಾಭ ದೇವರಿಗೆ? ಯಾರು? ಅವರು ನಾಭಿ ಕಮಲದಿಂದ ಬರೋದಿಲ್ಲ. ನಾಭಿ ಕಮಲದಿಂದ ಬ್ರಹ್ಮದೇವರನ್ನ ಬರ್ತಾರೆ. ಅದೇ ಬ್ರಹ್ಮದೇವ್ರೆ ಅವರೆಲ್ಲ ಬರೋವಾತಿ ಭೂವೈಕುಂಠ ಅಂತ ಪದ್ಮನಾಭ ದೇವರನ್ನ ಹೇಳ್ತಾರೆ ಅಲ್ವಾ?
ಗೊತ್ತಿಲ್ಲ. ಲಾಸ್ಟ್ ಕ್ವಶನ್, ಒಂದು ಯುಗಕ್ಕೆ ಒಂದು ಈಗ ದ್ವಾಪರ ಸತ್ಯಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಹೇಳ್ತಾವಲ್ಲ, ಒಂದು ಯುಗಕ್ಕೆ ಹೌ ಮೆನಿ ಬ್ರಹ್ಮ ಇಯರ್ಸ್, ಎಷ್ಟು ಬ್ರಹ್ಮ ದಿನ, ಬ್ರಹ್ಮ ವರ್ಷ ಏನೋ ಇದೆಯಾ? ನಾತನೇ ಹೇಳಿದೆಯಲ್ಲ, ಬ್ರಹ್ಮನಿಗೆ ಒಂದು ಹಗಲು ಏನು ಅಂತ ನಾವು ತಿಳ್ಕೊಬೇಕು ಮೊದಲು. ಕರೆಕ್ಟ್. ಹಂಗಿರುವಾಗ ಚತುರ್ಯುಗದಲ್ಲಿ ಬ್ರಹ್ಮನ ಒಂದು ಹಗಲು ಕೂಡ ಬರೋದಿಲ್ಲ. ಓ ಓಕೆ. ನೀವು ಮ್ಯಾಥಮ್ಯಾಟಿಕ್ಸ್ ಹಾಕಿ ನೋಡ್ತಿದ್ರೆ ಸರಿ, 43,20,000 ವರ್ಷ ಇವೆಲ್ಲ ಒಂದು ಬ್ರಹ್ಮನೇ ಒಂದು ಹಗಲು ಒಳಗೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಸೊ ಆ ಒಂದು ಅಹಲಲ್ಲೇ ಬಂದು 4 ಯುಗ ಬರ್ತೀಯಾಗ. ಈಗ ದ್ವಾಪರ ಯುಗ, ತ್ರೇತಾ ಯುಗ. ಪ್ಲೀಸ್ ನೋಟ್, ನೀವು ನೋಟ್ ಮಾಡಿ ಕೇಳ್ರಿ, ನಾನಂದ ಲೆಕ್ಕ ಮಾಡಿ ಹೇಳ್ರಿ. ಓಕೆ. 43,20,000 ವರ್ಷ ಮನುಷ್ಯ ಓಕೆ. ಲೆಕ್ಕದ ಒಳಗೆ ಒಂದು ಚತುರ್ಯುಗ ಅಂತ ಹೇಳ್ತೇವೆ. ಅಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು 4 ಸೇರಿ 43,20,000. ಇಂಥ ಮಾದರಿ 71 ಚತುರ್ಯುಗ ಹೋಬಾಳೆ ಇಂಟು 71 ಮಾಡಿಕೇಳ್ರಿ. ದಟ್ ಈಸ್ ಮನ್ವಂತರ. ಅಂತ ಮಾದರಿ 14 ಮನ್ವಂತರ ಆವಾಳೆ ಬ್ರಹ್ಮದೇವರು ಒಂದು ಹಾಲು. ಅಂತ ಇನ್ನೊಂದು 14 ಮನ್ವಂತರ ಒಂದು ರಾತ್ರಿ. ಹಂಗಾದ್ರೆ ಚತುರ್ಯುಗದಲ್ಲಿ ಬ್ರಹ್ಮದೇವರು ಕಾಲ ಎಷ್ಟು ಅಂತ ನೀವು ಒಕ್ಕಡ್ಕೊಂಡು ಹೇಳ್ಬೇಕು. ಕ್ಯಾಲ್ಕುಲೇಟರ್ ಸೆಕೆಂಡ್ ಬರ್ತೆ. ಕರೆಕ್ಟ್. ಸೆಕೆಂಡ್ ಕೂಡ ಬರಬಹುದು. ಕರೆಕ್ಟ್. ಥ್ಯಾಂಕ್ಸ್. ಸುಧಾಗ ಒಂದು ಡೌಟ್ ಇದೆ. ಈ 4 ಯುಗ ಅದಲ್ಲ, ಅದೆಲ್ಲವೇ ಈಕ್ವಲ್ ಒಂದೊಂದು ಯುಗವು ಇಲ್ಲ. ಕಲಿಯುಗಕ್ಕೆ 4,32,000 ವರ್ಷ ಕಲಿಯುಗಕ್ಕೆ. ಅದಕ್ಕೆ 2 ಪಟ್ಟು ದ್ವಾಪರ ಯುಗ, ಕಲಿಯುಗಕ್ಕೆ 3 ಪಟ್ಟು ತ್ರೇತಾಯುಗ, ಕಲಿಯುಗ 4 ಪಟ್ಟು ಕೃತಯುಗ. ಟೋಟಲ್ 43,20,000 ಲೆಕ್ಕ ಹಾಕಿ ಮುಡ್ಕಿದ್ರಿ. ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಆದ್ರೆ ಇದು ಮುಕ್ತಾಯ ಮಾಡ್ತು. ನಾಳೆ ಭೇಟಿ ಆಗೋಣ. ವಿಷ್ಣು ಪುರಾಣ ನಾಳೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬಾಬಾ.